ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೀರೋ ಪ್ಯಾನಿಕ್ ಮ್ಯಾಥ್ಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಲಾಜಿಕಲ್ ವೆನ್ ಡಯಾಗ್ರಾಮ್ಸ್ ಪ್ರಾಬ್ಲಮ್ಸ್ ಆನ್ ಲಾಜಿಕಲ್ ವೆನ್ ಡಯಾಗ್ರಾಮ್ಸ್ ನ ನೋಡೋಣ. ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ವೆನ್ ಡಯಾಗ್ರಾಮ್ಸ್ ನ ಬೇಸಿಕ್ಸ್ ಏನು, ಡಯಾಗ್ರಾಮ್ಸ್ ನ ಯಾವ ತರ ರೆಪ್ರೆಸೆಂಟ್ ಮಾಡಬೇಕು, ಕೊಟ್ಟಿರೋ ಡಯಾಗ್ರಾಮ್ ಇಂದ ಇನ್ಫಾರ್ಮೇಶನ್ ನ ಯಾವ ತರ ಫೈಂಡ್ ಔಟ್ ಮಾಡಬೇಕು, ಅಲ್ಲಿ ಒಂದಿಷ್ಟು ಮೆಥಮೆಟಿಕಲ್ ವೆನ್ ಡಯಾಗ್ರಾಮ್ಸ್ ಕೂಡ ನೋಡಿದೀವಿ ನಾವು. ಓಕೆ, ಸೊ ಈ ಸೆಕೆಂಡ್ ಸೆಷನ್ ಅಲ್ಲಿ ಲಾಜಿಕಲ್ ವೆನ್ ಡಯಾಗ್ರಾಮ್ಸ್ ಪರ್ಟಿಕ್ಯುಲರ್ಲಿ ಒಂದು ಇನ್ಫಾರ್ಮೇಶನ್ ನ ಕೊಟ್ಟು ಆಪ್ಷನ್ಸ್ ಅಲ್ಲಿ ನಿಮಗೆ ಡಿಫರೆಂಟ್ ಲಾಜಿಕಲ್ ಡಯಾಗ್ರಾಮ್ಸ್ ನ ಕೊಟ್ಟಿರ್ತಾರೆ, ವೆನ್ ಡಯಾಗ್ರಾಮ್ಸ್ ನ ಕೊಟ್ಟಿರ್ತಾರೆ. ಅದರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು, ಓಕೆ, ಫಾರ್ ಗಿವನ್ ಇನ್ಫಾರ್ಮೇಶನ್ ಕರೆಕ್ಟ್ ಆಪ್ಷನ್ ವೆನ್ ಡಯಾಗ್ರಾಮ್ ನ ರೆಪ್ರೆಸೆಂಟ್ ಮಾಡುವಂತದ್ದು ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಪರ್ಟಿಕ್ಯುಲರ್ಲಿ ಲಾಜಿಕಲ್ ಥಿಂಕಿಂಗ್ ಇಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ, ಯಾವುದೇ ಮೆಥಮೆಟಿಕಲ್ ಪಾರ್ಟ್ ಇರಲ್ಲ. ಓಕೆ ಅಲ್ವಾ? ಓಕೆ, ಸೊ ಪ್ರಾಬ್ಲಮ್ಸ್ ನೋಡೋಣ. ನೀವು ಫಸ್ಟ್ ಪಾರ್ಟ್ ನ ನೋಡಿರ್ಲಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಫಸ್ಟ್ ಪಾರ್ಟ್ ನ ನೀವು ನೋಡ್ಲೇಬೇಕು, ಆವಾಗ ನಿಮಗೆ ವೆನ್ ಡಯಾಗ್ರಾಮ್ಸ್ ಬೇಸಿಕ್ಸ್ ಏನು ಅಂತ ಅರ್ಥ ಆಗುತ್ತೆ. ಸೆಕೆಂಡ್ ಪಾರ್ಟ್ ನ ಸಾಲ್ವ್ ಮಾಡೋದಕ್ಕೆ ನಿಮಗೆ ಫಸ್ಟ್ ಪಾರ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ವಾಚ್ ದ ಫಸ್ಟ್ ವಿಡಿಯೋ. ಓಕೆ ಓಕೆ, ಸೊ ಈಗ 12ನೇ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ನಿರುದ್ಯೋಗಿಗಳು, ಬಡವರು ಮತ್ತು ಅನಕ್ಷರಸ್ಥರನ್ನು ಪ್ರತಿನಿಧಿಸುವ ಆಕೃತಿ ಯಾವುದು ಅಂತ ಕೇಳ್ತಿದ್ರೆ, ಈ ಪ್ರಾಬ್ಲಮ್ ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ. ನೋಡಿ, ಫಸ್ಟ್ ಆಪ್ಷನ್ ನೋಡಿ, ಫಸ್ಟ್ ಆಪ್ಷನ್ ಒಳಗೆ ಒಂದು ಸರ್ಕಲ್ ಒಳಗೆ ಇನ್ನೊಂದು ಸರ್ಕಲ್ ಟೋಟಲಿ ಮರ್ಜ್ ಆಗಿದೆ. ಅದರ ಅರ್ಥ ಏನು? ಈ ಮೂರು ಇನ್ಫಾರ್ಮೇಶನ್ ಅಲ್ಲೂ ಒಂದು ಇನ್ಫಾರ್ಮೇಶನ್ ಇನ್ನೊಂದರಲ್ಲಿ ಪೂರ್ತಿ ಮರ್ಜ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಈ ಸರ್ಕಲ್ಗಳು ಯಾವ್ಯಾವು ಏನೇನನ್ನ ರಿಪ್ರೆಸೆಂಟ್ ಮಾಡುತ್ತೆ ಅನ್ನೋದಕ್ಕಿಂತ ಮುಂಚೆ ನೀವೇನ್ ಮಾಡಿ, ಈ ಸರ್ಕಲ್ ಅಲ್ಲಿ ಕೊಟ್ಟಿರೋ ಚಿತ್ರಗಳು ಇನ್ಫಾರ್ಮೇಶನ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಓಕೆ, ಸೊ ನೋಡಿ, ಒಂದು ಸರ್ಕಲ್ ಒಳಗೆ ಇನ್ನೊಂದು ಸರ್ಕಲ್ ಇರೋದರ ಅರ್ಥ ಏನು ಅಂದ್ರೆ, ಎಲ್ಲಾ ಬಡವರು ನಿರುದ್ಯೋಗಿಗಳು ಅಂತನಾದ್ರೂ ಆಗತ್ತೆ, ಅಥವಾ ಎಲ್ಲಾ ಅನಕ್ಷರಸ್ಥರು ಬಡವರು ಅಂತನಾದ್ರೂ ಆಗತ್ತೆ, ಅಥವಾ ಎಲ್ಲಾ ನಿರುದ್ಯೋಗಿಗಳು ಅನಕ್ಷರಸ್ಥರು. ಅಂದ್ರೆ ಮೂರು ಇನ್ಫಾರ್ಮೇಶನ್ ಅಲ್ಲಿ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಎಲ್ಲಾ ಅನ್ನೋ ಇನ್ಫಾರ್ಮೇಶನ್ ಗೆ ಕನೆಕ್ಟ್ ಆಗುತ್ತೆ ಅಂತ ಅರ್ಥ. ಓಕೆ, ಬಟ್ ಲಾಜಿಕಲಿ ಥಿಂಕ್ ಮಾಡಿದ್ರೆ ಅದು ಯಾವುದು ಸಾಧ್ಯ ಆಗಿರೋಕೆ ಆಪ್ಷನ್ ಇಲ್ಲ. ಓಕೆ, ಏನು ಅಂದ್ರೆ ನೋಡಿ, ಎಲ್ಲಾ ಬಡವರು ನಿರುದ್ಯೋಗಿಗಳಾಗಿರಲ್ಲ, ಅಥವಾ ಎಲ್ಲಾ ನಿರುದ್ಯೋಗಿಗಳು ಬಡವರು ಆಗಿರಲ್ಲ. ಇನ್ನು ಬಡವರು ಅನಕ್ಷರಸ್ಥರ ಕಂಪೇರ್ ಮಾಡಿದ್ರು ಎಲ್ಲಾ ಬಡವರು ಅನಕ್ಷರಸ್ಥರಾಗಿರಲ್ಲ, ಎಲ್ಲಾ ಅನಕ್ಷರಸ್ಥರು ಬಡವರು ಆಗಿರಲ್ಲ. ಓಕೆ, ನಿರುದ್ಯೋಗಿಗಳು ಅನಕ್ಷರಸ್ಥರು ಕಂಪೇರ್ ಮಾಡಿದ್ರು ಅದೇ ಬರುತ್ತೆ ನಿಮಗೆ. ಲಾಜಿಕಲಿ ಥಿಂಕ್ ಮಾಡಿದ್ರೆ ಈ ಮೂರು ಗ್ರೂಪ್ ಆಫ್ ಪೀಪಲ್ ಅಲ್ಲಿ ಯಾರು ಒಬ್ರಿಗೊಬ್ರು ಫುಲ್ಲಿ ಒಬ್ಬರೊಳಗೆ ಇನ್ನೊಬ್ರು ಎಂಬೆಡ್ ಆಗಲ್ಲ ಅಂತ ಅರ್ಥ. ಗೊತ್ತಾಯ್ತಲ್ವಾ ನಿಮ್ಗೆ? ಸೊ ಈ ಆಪ್ಷನ್ ಆಗಿರೋಕ್ ಸಾಧ್ಯನೇ ಇಲ್ಲ. ಸೊ ಆಪ್ಷನ್ 1 ನ ನಾವು ಕ್ಯಾನ್ಸಲ್ ಔಟ್ ಮಾಡಬಹುದು. ಓಕೆ, ಇನ್ನು ಎರಡನೇ ಆಪ್ಷನ್ ಬರೋಣ. ಎರಡನೇ ಆಪ್ಷನ್ ಅಲ್ಲೂ ಕೂಡ ನೋಡಿ, ನೀವು ಒಂದು ಸರ್ಕಲ್ ಇನ್ನೊಂದು ಸರ್ಕಲ್ ಮತ್ತೆ ಮೂರನೇ ಸರ್ಕಲ್ ಎರಡನ್ನೂ ಕವರ್ ಮಾಡ್ತಾ ಇದೆ. ಅಂದ್ರೆ ಅದರ ಅರ್ಥ ಏನ್ ಹೇಳಿ, ಕೆಲವು ನಿರುದ್ಯೋಗಿಗಳು ಅನಕ್ಷರಸ್ಥರು ಅನ್ಬಹುದು, ಕೆಲವು ಅನಕ್ಷರಸ್ಥರು ನಿರುದ್ಯೋಗಿಗಳು ಅನ್ಬಹುದು. ಆದ್ರೆ ಈ ಮೂರನೇ ಸರ್ಕಲ್ ಇದೆ ಅಲ್ಲ, ಅದು ನಿಮಗೆ ಒಂದು ರಾಂಗ್ ಇನ್ಫಾರ್ಮೇಶನ್ ನ ಕೊಡುತ್ತೆ. ಅದೇನು ಅಂದ್ರೆ, ಈಗ ನಾನು ಇದನ್ನ ಅನಕ್ಷರಸ್ಥರು ಅಂತ ಅಂದ್ಕೊಂಡೆ ಅಂತ ತಿಳ್ಕೊಳ್ಳಿ, ಮತ್ತೆ ಇದನ್ನ ನಿರುದ್ಯೋಗಿಗಳು ಅಂತ ಅಂದ್ಕೊಂಡೆ ಅಂತ ಅನ್ಕೊಳ್ಳಿ. ಓಕೆನಾ? ನಾನು ಯಾಕೆಂದ್ರೆ ಅವ್ರು ಪರ್ಟಿಕ್ಯುಲರ್ಲಿ ಕೊಟ್ಟಿಲ್ಲ, ನಾ ಯಾವ್ದು ಸರ್ಕಲ್ ಆದ್ರೂ ಅಂದ್ಕೋಬಹುದು ಅದನ್ನ. ಓಕೆ, ಸೊ ಇದು ಅನಕ್ಷರಸ್ಥರು ನಿರುದ್ಯೋಗಿಗಳು, ಮತ್ತೆ ಇದನ್ನ ಬಡವರು ಅಂತ ಅಂದೆ ಅಂತ ತಿಳ್ಕೊಳ್ಳಿ. ಓಕೆ, ಅವಾಗ ಏನಾಗತ್ತೆ, ಈ ಇನ್ಫಾರ್ಮೇಶನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಗೊತ್ತಾ? ಇಲ್ಲಿ ಅನಕ್ಷರಸ್ಥರು ಮತ್ತು ನಿರುದ್ಯೋಗಿಗಳು ಮರ್ಜ್ ಆಗಿರೋ ಅಂತ ಈ ಪಾರ್ಟ್ ಇದೆ ಅಲ್ವಾ, ಇದು ಬಡವರಲ್ಲೂ ಕೂಡ ಬರುತ್ತೆ. ಅಂದ್ರೆ ಅದರ ಅರ್ಥ ಏನು, ಅನಕ್ಷರಸ್ಥರು ಮತ್ತು ನಿರುದ್ಯೋಗಿಗಳು ಆಗಿರೋರು ಎಲ್ಲರೂ ಬಡವರು ಅಂತ ಅಂದಂಗಾಗುತ್ತೆ. ಅದು ಅರ್ಥ ಆಯ್ತಲ್ವಾ ನಿಮಗೆ? ಬಟ್ ಅದು ಲಾಜಿಕಲಿ ಕರೆಕ್ಟಾ? ಅನಕ್ಷರಸ್ಥರು ಮತ್ತು ನಿರುದ್ಯೋಗಿಗಳ ಆಗಿದ್ರು ಅಂತಂದ್ರೆ ಅವ್ರು ಬಡವರೇ ಆಗಿರ್ತಾರ? ಇಲ್ಲ. ಸೊ ಹಂಗಾಗಿ ಈ ಆಪ್ಷನ್ ಕೂಡ ಲಾಜಿಕಲಿ ಸರಿ ಆಗಿರೋಕೆ ಸಾಧ್ಯ ಇಲ್ಲ ಅಂತ. ಓಕೆ, ಇನ್ನು ನಾಲ್ಕನೇ ಆಪ್ಷನ್, ಮೂರನೇ ಆಪ್ಷನ್ ಇದೇ ತರ ಲಾಜಿಕಲ್ ಥಿಂಕಿಂಗ್ ಬೆಳೆಸ್ಕೋಬೇಕು ನೀವು. ಓಕೆ, ದೇರ್ ಇಸ್ ನೋ ಅದರ್ ಶಾರ್ಟ್ ಕಟ್ ಟು ಸಾಲ್ವ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಈ ನಾಲ್ಕನೇ ಆಪ್ಷನ್ ನೋಡಿ, ನೀವು ಒಂದು ಅನಕ್ಷರಸ್ಥರು, ಕೆಲವು ಅನಕ್ಷರಸ್ಥರು ನಿರುದ್ಯೋಗಿಗಳಾಗಿದ್ದಾರೆ, ಮತ್ತೆ ನಿರುದ್ಯೋಗಿಗಳಲ್ಲಿ ಕೆಲವರು ಬಡವರಾಗಿದ್ದಾರೆ ಅಂತ ಇದೆ. ಓಕೆ, ಅದು ಕರೆಕ್ಟಾ? ಯಾಕೆ ಅಂದ್ರೆ ಬಡವರಲ್ಲೂ ಅನಕ್ಷರಸ್ಥರ ಆಗಿರಬಹುದಲ್ವಾ. ಸೊ ಇವು ಎರಡನ್ನು ಸಪರೇಟ್ ಇನ್ಫಾರ್ಮೇಶನ್ ಅಂತ ಹೇಳೋಕ್ ಸಾಧ್ಯನೇ ಇಲ್ಲ. ಓಕೆ, ಸೊ ಇದು ಕೂಡ ಆಪ್ಷನ್ ನಿಮಗೆ ಸಾಧ್ಯ ಇಲ್ಲ ಅಂತ. ಆದ್ರೆ ಈ ಆಪ್ಷನ್ ರೈಟ್ ಅಂತ ಹೇಳ್ಬಹುದು. ನೋಡಿ,
ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ. ಇದು ಅನಕ್ಷರಸ್ಥರು ಅಂತ ಅಂದ್ಕೊಳ್ಳೋಣ. ಓಕೆ, ಇದು ನಿರುದ್ಯೋಗಿಗಳು ಅಂತ ಅಂದ್ಕೊಳ್ಳೋಣ, ಮತ್ತೆ ಇದನ್ನ ಬಡವರು ಅಂತ ಅಂದ್ಕೊಳ್ಳೋಣ. ಈ ಮೂರು ಕೂಡ ಒಂದರಲ್ಲಿ ಒಂದು ಪಾರ್ಶಿಯಲಿ ಮರ್ಜ್ ಆಗಿದಾವೆ. ಪಾರ್ಶಿಯಲಿ ಮರ್ಜ್ ಆಗಿದಾವೆ ಅಂತಂದ್ರೆ ಕೆಲವು ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ ಇಲ್ಲಿ ನೋಡಿ, ಈ ಮೂರನೇದನ್ನ ಬಿಟ್ಟಾಕಿ ಎರಡನ್ನ ಮಾತ್ರ ನೋಡಿ. ಅಂದ್ರೆ ಕೆಲವು ಅನಕ್ಷರಸ್ಥರು ನಿರುದ್ಯೋಗಿಗಳಾಗಿದ್ದಾರೆ, ಕೆಲವು ನಿರುದ್ಯೋಗಿಗಳು ಅನಕ್ಷರಸ್ಥರಾಗಿದ್ದಾರೆ. ಕರೆಕ್ಟಾ? ಆ ಇನ್ಫಾರ್ಮೇಶನ್ ಕರೆಕ್ಟ್. ಇನ್ನು ಮೂರನೇ ಸರ್ಕಲ್ನು ಅದಕ್ಕೆ ಸೇರಿಸಿದ್ರೆ ನೀವು ಕೆಲವು ಅನಕ್ಷರಸ್ಥರು ಬಡವರಾಗಿದ್ದಾರೆ, ಕೆಲವು ಬಡವರು ಅನಕ್ಷರಸ್ಥರು ಇದ್ದಾರೆ. ಅದೇ ರೀತಿ ಕೆಲವು ಬಡವರು ನಿರುದ್ಯೋಗಿಗಳಾಗಿದ್ದಾರೆ, ಕೆಲವು ನಿರುದ್ಯೋಗಿಗಳು ಬಡವರು ಆಗಿದ್ದಾರೆ. ಸೊ this is the perfect diagram to represent the given three group of peoples. ಯಾರು? ನಿರುದ್ಯೋಗಿಗಳು, ಬಡವರು ಮತ್ತು ಅನಕ್ಷರಸ್ಥರು. ಸೊ ಈ ಮೂರನ್ನ ಇಟ್ಕೊಂಡು ನಾವು ಲಾಜಿಕಲಿ, ಸೋಷಿಯಲಿ ಅಂದ್ರೆ ಸಮಾಜದಲ್ಲಿ ಈ ಮೂರು ಗ್ರೂಪ್ ಆಫ್ ಪೀಪಲ್ ಜನರನ್ನ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಇದೇ ಡೈಗ್ರಾಮ್ ನ ಯೂಸ್ ಮಾಡಬೇಕು ನಾವು. ಅರ್ಥ ಆಯ್ತಾ ನಿಮ್ಗೆ? ಸೊ ಲಾಜಿಕಲ್ ಥಿಂಕಿಂಗ್ ಹಿಯರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಇಲ್ಲಿ ಒಂದ್ ಸ್ವಲ್ಪ ಸಿಂಪಲ್ ಇದೆ ಇದು. ಇವುಗಳಲ್ಲಿ ಗಂಟೆ, ಸೆಕೆಂಡ್ ಮತ್ತು ನಿಮಿಷಗಳನ್ನು ಪ್ರತಿನಿಧಿಸುವ ಆಕೃತಿ ಯಾವುದು? ನೋಡಿ, ಗಂಟೆ ಅನ್ನೋದು, ಗಂಟೆ ಅಂದ್ರೆ ಅವರ್ ಅಂತ ಇಲ್ಲಿ ಹೇಳ್ತಾ ಇರೋದು ಅವರು. ಅವರ್ ಮತ್ತೆ ಸೆಕೆಂಡ್ ಮತ್ತೆ ನಿಮಿಷಗಳು. ನೋಡಿ, ಅವರ್ ಅನ್ನೋದು ದೊಡ್ಡ ಚೌಕ ಅಂತ ತಿಳ್ಕೊಂಡ್ರೆ ಇಲ್ಲಿ ಚೌಕದ ಥ್ರೂ ಪ್ರೆಸೆಂಟ್ ಮಾಡಿದ್ದಾರೆ ಡೈಗ್ರಾಮ್ ನ. ಸರ್ಕಲ್ ಕೂಡ ಆಗಿರ್ಬಹುದು ಅದು. ಓಕೆ, ಸೊ ನೀವು ಈ ಡೈಗ್ರಾಮ್ ಇಂದನು ರೆಪ್ರೆಸೆಂಟ್ ಮಾಡಬಹುದು. ಸೇಮ್ ಥಿಂಗ್, ಇದು ಒಂದು ಗಂಟೆ, ಆ ಗಂಟೆ ಒಳಗಡೆ ಎಲ್ಲ ನಿಮಿಷಗಳು ಇರ್ತವೆ, ನಿಮಿಷದ ಒಳಗೆ ಸೆಕೆಂಡ್ಗಳು ಇರ್ತವೆ ಅಂತ ಈ ತರನು ರೆಪ್ರೆಸೆಂಟ್ ಮಾಡಬಹುದು. ಸೊ ದ ರೈಟ್ ಆನ್ಸರ್ ಇಸ್ ದಿಸ್ ಒನ್. ಓಕೆ, ಇದು ಅಲ್ಲ ಅಂತ ಯಾಕೆ ಹೇಳ್ಬಹುದು ಅಂತಂದ್ರೆ ನಾವು ನೋಡಿ, ಇದು ಗಂಟೆ ಅನ್ನೋದು ದೊಡ್ಡ ಚೌಕನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ನಿಮಿಷ ಮತ್ತು ಸೆಕೆಂಡ್ಗಳು ಯಾವತ್ತು ಮರ್ಜ್ ಆಗಿರೋಕ್ ಸಾಧ್ಯ ಇಲ್ಲ ಅದು. ಓಕೆನಾ? ಸೊ ಕೆಲವು ನಿಮಿಷಗಳು ಸೆಕೆಂಡ್ಗಳಾಗಿರ್ತವೆ, ಕೆಲವು ಸೆಕೆಂಡ್ಗಳು ನಿಮಿಷಗಳಾಗಿರ್ತವೆ ಅಂತ ಹೇಳ್ತೀರಾ. ಮರ್ಜ್ ಆದ್ರೆ, ಎರಡು ಮರ್ಜ್ ಆದ್ರೆ ಕೆಲವು ಅನ್ನೋ ಆಪ್ಷನ್ ಬರುತ್ತೆ ಅಲ್ಲಿ. ಓಕೆ, ಸೊ ಇದು ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಎಲ್ಲಾ ಗಂಟೆಗಳಲ್ಲಿ ನಿಮಿಷಗಳು ಇರ್ತವೆ ಅಂತ, ಎಲ್ಲಾ ನಿಮಿಷಗಳಲ್ಲೂ ಸೆಕೆಂಡ್ಗಳು ಇರ್ತವೆ ಅಂತ ಅರ್ಥ ಅದು. ಸೊ ಎಕ್ಸಾಕ್ಟ್ಲಿ ಗಂಟೆ, ನಿಮಿಷ ಮತ್ತು ಸೆಕೆಂಡ್ಗಳನ್ನ ರೆಪ್ರೆಸೆಂಟ್ ಮಾಡೋದು ಇದು. ಗಂಟೆ ಅನ್ನೋದು ಹೊರಗಡೆದು, ಇದು ಗಂಟೆ. ಓಕೆ, ಅಂಡ್ ಇದ್ರ ಒಳಗಡೆ ಬರೋದು ನಿಮಿಷ, ಇದ್ರ ಒಳಗಡೆ ಬರೋದು ಸೆಕೆಂಡ್ಸ್ ಅಂತ. ಓಕೆ, ಸೆಕೆಂಡ್ಸ್ ಅಷ್ಟೇ. ಓಕೆ, ಇವೆರಡು ಅಂತೂ ಆಗಿರೋಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇಲ್ಲಿ ಮತ್ತೆ ಯಾವ್ದೋ ಬೇರೆ ಫಿಗರ್ ತಗೊಂಡಿದ್ದಾರೆ. ಇಲ್ಲಿಯೂ ಕೂಡ ಮರ್ಜ್ ಆಗ್ತಾ ಇದೆ, ಇಲ್ಲಿಯೂ ಒಂದ್ರಲ್ಲಿ ಮರ್ಜ್ ಆಗಿದೆ, ಎರಡು ಸಪರೇಟ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಿಷ ಬೇರೆ, ಸೆಕೆಂಡ್ ಬೇರೆ ಅಂತ ಹೇಳ್ತಾರೆ. ನಿಮಿಷ ಸೆಕೆಂಡ್ ಬೇರೆ ಬೇರೆ ಆಗಿರೋಕ್ ಸಾಧ್ಯ ಇಲ್ಲ. ನಿಮಿಷದ ಒಳಗೆ ಸೆಕೆಂಡ್ಸ್ ಇದ್ದೇ ಇರ್ತವೆ. ಓಕೆ, ಬಿಕಾಸ್ ಸೆಕೆಂಡ್ಸ್ ನಿಮಿಷನ ಫ್ರೇಮ್ ಮಾಡುತ್ತೆ, ಕ್ರಿಯೇಟ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ಈ ತರ ಕೊಟ್ಟಿದ್ರು ಇದನ್ನು ಕರೆಕ್ಟ್ ಅನ್ಬಹುದು, ಅಥವಾ ಇದನ್ನ ಸ್ಕ್ವೇರ್ ಅಂತ ಕೊಟ್ಟಿದ್ರೆ ಇದನ್ನು ಕರೆಕ್ಟ್ ಅಂತ ಹೇಳ್ಬಹುದು ನೀವು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಥಿಂಕ್ ಮಾಡೋದಕ್ಕೆ ನಿಮಗೆ ಇದು ಬೆಸ್ಟ್ ಎಕ್ಸಾಂಪಲ್. ಓಕೆ, ಇಲ್ಲಿ ಏನು ಅಂತ ಪ್ರಶ್ನೆ ಹಾಕಿಲ್ಲ ಅವರು. ಇನ್ ಮುಂದೆ ಬರೋ ಎಲ್ಲಾ ಪ್ರಶ್ನೆಗಳಿಗೂ 3 ಅಥವಾ 4 ಗುಂಪುಗಳನ್ನ ಕೊಡ್ತಾ ಹೋಗಿದ್ದಾರೆ. ಅದನ್ನ ರೆಪ್ರೆಸೆಂಟ್ ಮಾಡುವಂತ ಫಿಗರ್ ಯಾವುದು ಅಂತ ಹೇಳ್ಬೇಕು ನೀವು ಇಲ್ಲಿ. ಸಮಾಜ ವಿರೋಧ ಚಟುವಟಿಕೆ ಅನ್ನೋದು ಒಂದು ಗ್ರೂಪ್, ಜೇಬು ಕಳ್ಳತನ, ಕಳ್ಳ ಸಾಗಾಣಿಕೆ ಎರಡು ಗ್ರೂಪ್. ಓಕೆ ಅಲ್ವಾ? ಓಕೆ, ಸೊ ನೀವು ಲಾಜಿಕಲಿ ಥಿಂಕ್ ಮಾಡಿ, ಜೇಬು ಕಳ್ಳತನ ಮತ್ತು ಕಳ್ಳ ಸಾಗಾಣಿಕೆ ಎರಡೂ ಕೂಡ ಸಮಾಜ ವಿರೋಧಿ ಚಟುವಟಿಕೆಗಳು. ಸೊ ಸಮಾಜ ವಿರೋಧಿ ಚಟುವಟಿಕೆ ಅನ್ನೋ ಒಂದು ದೊಡ್ಡ ಗುಂಪಿನೊಳಗೆ ಜೇಬು ಕಳ್ಳತನ ಮತ್ತು ಕಳ್ಳ ಸಾಗಾಣಿಕೆ ಅನ್ನೋ ಎರಡು ಗುಂಪುಗಳು ಬರ್ತವೆ ಅಂತ ಅರ್ಥ. ಅರ್ಥ ಆಯ್ತಲ್ವಾ? ಸೊ ಸಮಾಜ ವಿರೋಧಿ ಚಟುವಟಿಕೆ ಅಂತ ಒಂದು ದೊಡ್ಡ ಸರ್ಕಲ್ ತಗೊಂಡು ಇದನ್ನ ಸಮಾಜ ವಿರೋಧಿ ಚಟುವಟಿಕೆ ಅನ್ನಿ, ಅದರೊಳಗೆ ಜೇಬುಗಳತನ ಒಂದು ಮತ್ತೆ ಕಳ್ಳ ಸಾಗಾಣಿಕೆ ಇನ್ನೊಂದು. ಆಕ್ಚುಯಲ್ ಫಿಗರ್ ಈ ತರ ಇರಬೇಕು. ಯಾಕೆ ಅಂದ್ರೆ ಜೇಬುಗಳತನ ಮತ್ತು ಕಳ್ಳ ಸಾಗಾಣಿಕೆ ಇವೆರಡಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ, ಅವು ಎರಡು ಬೇರೆ ಬೇರೆ ಸಮಾಜ ವಿರೋಧಿ ಚಟುವಟಿಕೆಗಳು. ಓಕೆ, ಆದ್ರೆ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಅದನ್ನ ಕೊಟ್ಟೇ ಇಲ್ಲ. ಸೊ ದ ನಿಯರ್ ಆಪ್ಷನ್ ಇಸ್ ದಿಸ್ ಒನ್ ಅಂತ ಅನ್ಬೋದು. ಯಾಕೆ ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ, ಕೆಲವು ಜೇಬುಗಳರು ಕಳ್ಳ ಸಾಗಾಣಿಕೆ ಮಾಡ್ತಾ ಇರ್ಬೋದು, ಅಥವಾ ಕೆಲವು ಕಳ್ಳ ಸಾಗಾಣಿಕೆ ಮಾಡೋರು ಜೇಬುಗಳತನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಲಾಜಿಕಲಿ ಹಂಗ ಅನ್ಕೊಳಕ್ ಬರಲ್ಲ, ಯಾಕಂದ್ರೆ ಜೇಬುಗಳತನ ಒಂದು ಬೇರೆ ಸಮಾಜ ವಿರೋಧಿ ಚಟುವಟಿಕೆ, ಕಳ್ಳ ಸಾಗಾಣಿಕೆ ಅನ್ನೋದು ಇನ್ನೊಂದು ಬೇರೆ ಸಮಾಜ ವಿರೋಧಿ ಚಟುವಟಿಕೆನೇ ಅದು. ಸೊ ದ ಕರೆಕ್ಟ್ ಆಪ್ಷನ್ ವುಡ್ ಬಿ ಇದು. ಇದು ಎರಡು ಸರ್ಕಲ್ ಮತ್ತೆ ಇದ್ರ ಒಳಗೆ ಆ ದೊಡ್ಡ ಗ್ರೂಪ್ ಯಾವುದು? ಸಮಾಜ ವಿರೋಧಿ ಚಟುವಟಿಕೆ ಅಂತ. ಇವೆಲ್ಲ ಆಗಿರೋಕ್ ಸಾಧ್ಯನೇ ಇಲ್ಲ, ನೀವು ಅದನ್ನ ಥಿಂಕೆ ಮಾಡಬೇಡಿ. ಓಕೆನಾ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್.
ಗೊತ್ತಾಯ್ತಾ ನಿಮ್ಗೆ? ಓಕೆ, ಇದನ್ನ ಯಾವ ನೀವು ಏನ್ ಮಾಡ್ಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡುವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಆಪ್ಷನ್ ಯಾವುದು ಅಂತ ಗೊತ್ತಾದ್ಮೇಲೆ ಈ ಮೂರು ಉಳಿದಿರೋ ಏನಿದಾವಲ್ಲ ಇವು ಕೂಡ ಏನನ್ನ ರಿಪ್ರೆಸೆಂಟ್ ಮಾಡ್ತವೆ ಅನ್ನೋದನ್ನ ಒಂದ್ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ, ಅದರಿಂದ ಲಾಜಿಕಲ್ ಥಿಂಕಿಂಗ್ ಇಂಪ್ರೂವ್ ಆಗುತ್ತೆ ನಿಮ್ದು. ಅದಕ್ಕೋಸ್ಕರ ಓಕೆ, ಇದು ತಪ್ಪು ಅಂತ ಹೆಂಗ್ ಹೇಳಬಹುದು ಅಂತಂದ್ರೆ, ನೋಡಿ ಇದನ್ನ ನಾವು ಸಮಾಜ ವಿರೋಧಿ ಅಂತ ಅಂದ್ಕೊಂಡ್ವಿ ಅಂತ ತಿಳ್ಕೊಳ್ಳಿ. ಅಂದ್ರೆ ಇಲ್ಲಿ ಇದನ್ನ ಕಳ್ಳರು ಅಂತ ನಾವು ಜೇಬುಗಳರು, ಇದು ಸಮಾಜ ವಿರೋಧಿ ಅಂತಂದ್ರೆ ಇದಕ್ಕೂ ಸಂಬಂಧ ಇಲ್ಲದೆ ಇರೋಕ್ ಹೆಂಗ್ ಸಾಧ್ಯ ಇದೆ? ಯಾಕಂದ್ರೆ ಕಳ್ತನ ಅನ್ನೋದು ಒಂದು ಸಮಾಜ ವಿರೋಧಿ ಚಟುವಟಿಕೆನೇ ಅಲ್ವಾ? ಸೊ ಇದು ಸಪರೇಟ್ ಆಗಿರೋಕ್ ಸಾಧ್ಯನೇ ಇಲ್ಲ, ಇದು ಇದ್ರೊಳಗೆ ಬರ್ಲೇಬೇಕು. ಕರೆಕ್ಟಾ? ಹಂಗೇನೆ ಇಲ್ಲಿಯೂ ಕೂಡ ನೋಡಿ, ಕಳ್ಳ ಸಾಗಾಣಿಕೆ ಅನ್ನೋದು ಇದಾಗತ್ತೆ ಅವಾಗ. ಓಕೆ, ಕೆಲವು ಕಳ್ಳ ಸಾಗಾಣಿಕೆದಾರರು ಕಳ್ಳರು, ಮತ್ತೆ ಕೆಲವು ಕಳ್ಳ ಸಾಗಾಣಿಕೆದಾರರು ಮಾತ್ರ ಸಮಾಜ ವಿರೋಧಿಗಳು ಅಂತ ಅಂದಂಗಾಗತ್ತೆ. ಅದು ಕರೆಕ್ಟ್ ಅಲ್ವಾ? ಅದ್ರ ಇನ್ಫಾರ್ಮೇಶನ್ ಕರೆಕ್ಟ್, ಅದು ರಾಂಗ್ ಇನ್ಫಾರ್ಮೇಶನ್ ಅದು. ಯಾಕೆ ಅಂದ್ರೆ ಕಳ್ಳ ಸಾಗಾಣಿಕೆದಾರರು ಕಳ್ಳರು ಇಬ್ರು ಕೂಡ ಸಮಾಜ ವಿರೋಧಿಗಳೇ ಅವರು ಅಲ್ವಾ? ಸೊ ದೊಡ್ಡ ಸರ್ಕಲ್ ಒಳಗೆ ಇವೆರಡು ಸರ್ಕಲ್ಗಳು ಬರಲೇಬೇಕು. ಅದನ್ನೇ ನೀವು ಫಸ್ಟ್ ಲಾಜಿಕಲ್ ಥಿಂಕಿಂಗ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಓಕೆ, ಸೊ ಇವೆರಡೂ ಕೂಡ ಅದೇ ವೇನಲ್ಲಿ ಆಗಿರೋಕೆ ಸಾಧ್ಯ ಇಲ್ಲ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್. ಹಾ ನೋಡಿ, ಈಗ ನೋಡಿ ನೀವು ಇದೇ ಸೇಮ್ ಇನ್ಫಾರ್ಮೇಶನ್ ಇಲ್ಲಿ ಬರುತ್ತೆ ನಿಮ್ಗೆ. ನಾನು ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ನಲ್ಲ ಅದೇ ಸೇಮ್ ಇನ್ಫಾರ್ಮೇಶನ್ ಇಲ್ಲಿ ಬರುತ್ತೆ. ಆಟೋಮೊಬೈಲ್ಗಳು, ಕಾರುಗಳು, ಮೋಟಾರ್ ಸೈಕಲ್ಗಳು. ಓಕೆ, ಲಾಜಿಕಲಿ ಥಿಂಕಿಂಗ್, ಕಾರುಗಳು ಮತ್ತೆ ಮೋಟಾರ್ ಸೈಕಲ್ಗಳು ಎರಡೂ ಕೂಡ ಆಟೋಮೊಬೈಲ್ಗಳು. ಅಂದ್ರೆ ಅದರ ಅರ್ಥ ಏನು? ಎಲ್ಲಾ ಕಾರುಗಳು ಆಟೋಮೊಬೈಲ್ಗಳು, ಎಲ್ಲಾ ಎಲ್ಲಾ ಮೋಟಾರ್ ಸೈಕಲ್ಗಳು ಅಂದ್ರೆ ಬೈಕ್ಗಳು ಅಂತ, ಎಲ್ಲಾ ಬೈಕ್ಗಳು ಕೂಡ ಆಟೋಮೊಬೈಲ್ಗಳು ಅಲ್ವಾ? ಮತ್ತೆ ಕಾರುಗಳಿಗೂ ಮತ್ತೆ ಬೈಕ್ಗಳಿಗೂ ಸಂಬಂಧ ಇಲ್ಲ. ಯಾಕಂದ್ರೆ ಕಾರ್ ಅನ್ನೋದು 4 ವೀಲರು, ಬೈಕ್ ಅನ್ನೋದು 2 ವೀಲರು. ಸೊ ದ ಎಕ್ಸಾಕ್ಟ್ ಆಪ್ಷನ್ ಈಸ್ ದಿಸ್ ಆಪ್ಷನ್ ಸಿ. ನೋಡಿ, ಇದು ಆಟೋಮೊಬೈಲ್ ಅಂತ, ಇದು ಕಾರು ಅಂತ. ಓಕೆ, ಮತ್ತೆ ಇದನ್ನ ಬೈಕು ಅಂತ, ಈ ಸರ್ಕಲ್ ನ ಬೈಕು ಅಥವಾ ಮೋಟಾರ್ ಸೈಕಲ್ ಅಂತ ಹೇಳ್ತಿದ್ದಾರೆ ಅವರು. ಈ ತರ ರೆಪ್ರೆಸೆಂಟ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಅವಾಗ ಇದು ದೊಡ್ಡ ಆಟೋಮೊಬೈಲ್ ಅನ್ನೋ ಒಂದು ಗುಂಪಿನೊಳಗೆ ಕಾರು ಮತ್ತೆ ಬೈಕ್ ಗಳನ್ನ ರೆಪ್ರೆಸೆಂಟ್ ಮಾಡಬಹುದು. ಈ ತರ ಇರಬೇಕಿತ್ತು ಅಂತ ಹೇಳಿದೆ ನಾನು ಫಸ್ಟ್ ಪ್ರಶ್ನೆ ಕೂಡ. ಓಕೆ, ಸೊ ಎಲ್ಲಾ ಕಾರುಗಳು ಆಟೋಮೊಬೈಲ್ಗಳು, ಎಲ್ಲಾ ಬೈಕ್ಗಳು ಆಟೋಮೊಬೈಲ್ಗಳು. ಓಕೆ, ಕೆಲವು ಆಟೋಮೊಬೈಲ್ಗಳು ಬೈಕ್ಗಳಾಗಿದ್ದಾವೆ, ಕೆಲವು ಆಟೋಮೊಬೈಲ್ಗಳು ಕಾರುಗಳಾಗಿದ್ದಾವೆ. ಮತ್ತೆ ಕಾರು ಮತ್ತೆ ಬೈಕ್ಗಳಿಗೆ ಸಂಬಂಧ ಇಲ್ಲ. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಆಪ್ಷನ್. ಓಕೆ, ಇನ್ನು ಇದಕ್ಕೆ ಕಂಪೇರ್ ಮಾಡ್ತಾ ಹೋದ್ರೆ ನೋಡಿ, ಇದು ಆಗಿರೋಕ್ ಸಾಧ್ಯ ಇದೆಯಾ? ಆಟೋಮೊಬೈಲು, ಕಾರು, ಬೈಕು ಈ ಮೂರಕ್ಕೂ ಸಂಬಂಧನೇ ಇಲ್ವಾ? ಈ ಮೂರು ಸಪರೇಟ್ ಆಗಿ ಕೊಟ್ರೆ ಸಂಬಂಧ ಇಲ್ಲ ಅನ್ನಂಗೆ. ಸಂಬಂಧ ಇಲ್ವಾ? ಸಂಬಂಧ ಇದೆ ಅಲ್ಲಿ. ಓಕೆ, ಇಲ್ಲಿಯೂ ಕೂಡ ಒಂದನ್ನ ಸಪರೇಟ್ ಮಾಡಿದ್ದಾರೆ ಅವರು. ಓಕೆ, ಸೊ ಈ ಎರಡನ್ನ ನಾವು ಬೇರೆ ಈ ಆಟೋಮೊಬೈಲು, ಕಾರು ಅಂತ ಅಂದುಕೊಂಡ್ರು ಕೂಡ ಮೋಟಾರ್ ಸೈಕಲ್ ಆಟೋಮೊಬೈಲ್ ಇಂದ ಸಪರೇಟ್ ಆಗಿರೋಕೆ ಹೆಂಗ್ ಸಾಧ್ಯ ಇದೆ? ಸಾಧ್ಯ ಇಲ್ಲ ಅದು. ಸೊ ಇದು ಕೂಡ ಕರೆಕ್ಟ್ ಅಲ್ಲ, ಇದು ಕೂಡ ಕರೆಕ್ಟ್ ಅಲ್ಲ. ಇದು ಒಂದರಲ್ಲಿ ಒಂದು ಹಾಕಿದಾರೆ ಅವರು, ಒಂದರಲ್ಲಿ ಒಂದು ಆಗಿರೋಕ್ಕೂ ಸಾಧ್ಯ ಇಲ್ಲ. ಇದರ ಅರ್ಥ ಏನಾಗತ್ತೆ ಹೇಳಿ? ಇದು ಆಟೋಮೊಬೈಲ್ ಅಂತ ಅಂದ್ಕೊಳ್ಳೋಣ, ಇದನ್ನ ಕಾರು ಅಂತ ಅಂದ್ಕೊಂಡ್ರೆ ಇದು ಬೈಕ್ ಅಂತ ಆಗತ್ತೆ ಅವಾಗ ಅಲ್ವಾ? ಸೊ ನೋಡಿ, ಬೈಕ್ ಅನ್ನೋ ಸರ್ಕಲ್ ಕಾರ್ ಅನ್ನೋ ಸರ್ಕಲ್ ಒಳಗಿದೆ ಅಂದ್ರೆ ಎಲ್ಲಾ ಬೈಕ್ಗಳು ಕಾರ್ಗಳಾಗಿದಾವೆ ಅಂತ ಹೇಳ್ದಂಗೆ. ಕರೆಕ್ಟಾ ಇನ್ಫಾರ್ಮೇಶನ್? ಅದು ತಪ್ಪು. ಅದು ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ನೀವು ಉಳಿದಿರೋ ಆಪ್ಷನ್ಸ್ ಕೂಡ ಇದೇ ತರ ಒಂಥರ ಪ್ರಾಕ್ಟೀಸ್ ಮಾಡಿ ನೋಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಇನ್ಫಾರ್ಮೇಶನ್ ಏನಿದೆ ಅನ್ನೋದನ್ನ ಅನಲೈಸ್ ಮಾಡೋದಕ್ಕೆ ಪ್ರಾಕ್ಟೀಸ್ ಆಗುತ್ತೆ ನಿಮ್ಗೆ ಅಂತ. ಓಕೆ ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಹಾ ನೋಡಿ, ಮತ್ತೆ ಇಲ್ಲಿ ನಿಮಗೆ ಬೇರೆ ತರ ಇನ್ಫಾರ್ಮೇಶನ್ ಸಿಗುತ್ತೆ. ಓಲೆ, ಆಭರಣ, ವಜ್ರದ ಓಲೆ. ನೋಡಿ, ವಜ್ರದ ಓಲೆ ಮತ್ತೆ ಓಲೆ ಕನೆಕ್ಟೆಡ್ ಇದಾವೆ, ಇವೆರಡೂ ಕೂಡ ಆಭರಣಗಳು ಅಂತ. ಓಕೆ, ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಬರುತ್ತೆ ನಿಮಗೆ. ನೋಡಿ, ಓಲೆ, ವಜ್ರದ ಓಲೆ ಅಂತ ಹೇಳ್ತಿದಾರೆ ಅವರು. ಓಲೆ, ವಜ್ರದ ಓಲೆ ಅಂದ್ರೆ ಏನು? ಎಲ್ಲಾ ಓಲೆಗಳು ಎಲ್ಲಾ ವಜ್ರದ ಓಲೆಗಳು ಓಲೆಗಳಾಗಿರ್ತಾವೆ ಅಂತ. ಕರೆಕ್ಟಾ? ಯಾಕಂದ್ರೆ ವಜ್ರದ ಅಂತ ಏನ್ ಕೊಟ್ಟಿದ್ದಾರೆ, ಆ ಆವರಣ ಓಲೆ ಮಾತ್ರ ಇದೆ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್. ಸೊ ಅದರ ಅರ್ಥ ಏನು? ವಜ್ರದ ಓಲೆ ಅನ್ನೋದು ಒಂದು ಸರ್ಕಲ್ ಇದ್ರೆ ಅದನ್ನ ಸರ್ಕಲ್ ಸರೌಂಡ್ ಮಾಡೋ ಅಂತ ಇನ್ನೊಂದು ಸರ್ಕಲ್ ಇರುತ್ತೆ, ಅದು ಓಲೆ ಆಗಿರುತ್ತೆ. ಕರೆಕ್ಟಾ? ಇದು ಓಲೆ, ಇದು ವಜ್ರದ ಓಲೆ. ಕರೆಕ್ಟಾ? ಇದು ವಜ್ರದ ಓಲೆ. ಸೊ ಇದು ಏನ್ ಇನ್ಫಾರ್ಮೇಶನ್ ರೆಪ್ರೆಸೆಂಟ್ ಮಾಡುತ್ತೆ? ಎಲ್ಲಾ ವಜ್ರದ ಓಲೆಗಳು ಓಲೆಗಳಾಗಿದಾವೆ ಅಂತ. ಓಕೆ, ಮತ್ತೆ ಎಲ್ಲಾ ಓಲೆಗಳು ಕೂಡ
ಆವರಣಗಳಾಗಿರ್ತವೆ ಅಂತ ಇನ್ನೊಂದು ದೊಡ್ಡ ಸರ್ಕಲ್ ಬರುತ್ತೆ. ಈ ಸರ್ಕಲ್ ನ ನಾನು ಆವರಣ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಕರೆಕ್ಟ್ ತಾನೆ? ನೀವು ಆಪ್ಷನ್ ನೋಡದೆ ನೀವೇ ಡ್ರಾ ಮಾಡ್ಬಿಡಿ. ಆ ಡ್ರಾ ಮಾಡಿರೋ ಡೈಗ್ರಾಮು ಆಪ್ಷನ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿ. ಓಕೆ, ನೀವು ಆಕ್ಚುಲಿ ಮಾಡ್ಬೇಕಾಗಿರೋದು ಹಂಗೇನೆ. ಇಲ್ಲಿ ಆಪ್ಷನ್ ಅಲ್ಲಿ ಏನೇನಿದಾವೆ ಅವೆಲ್ಲನೂ ಚೆಕ್ ಮಾಡ್ತಾ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಕೊಟ್ಟಿರೋ ಇನ್ಫಾರ್ಮೇಶನ್ ನ ಲಾಜಿಕಲಿ ನೀವು ಡ್ರಾ ಮಾಡಿದ್ರೆ ಯಾವ ತರ ಡ್ರಾ ಮಾಡ್ತೀರಾ ಅನ್ನೋದನ್ನ ಥಿಂಕ್ ಮಾಡ್ಬೇಕು. ಓಕೆನಾ? ಇಲ್ಲಿ ನೋಡಿ, ನಾನು ಅದನ್ನೇ ಈಗ ನಿಮ್ಗೆ ರೆಪ್ರೆಸೆಂಟ್ ಮಾಡಿ ತೋರಿಸಿದೆ. ವಜ್ರದ ಓಲೆ, ಎಲ್ಲಾ ವಜ್ರದ ಓಲೆಗಳು ಓಲೆಗಳಾಗಿದ್ದಾವೆ, ಮತ್ತೆ ಎಲ್ಲಾ ಓಲೆಗಳು ಆವರಣಗಳಾಗಿದ್ದಾವೆ. ಕೆಲವು ಆವರಣಗಳು ಓಲೆಗಳಾಗಿದ್ದಾವೆ, ಓಕೆ, ಮತ್ತೆ ಕೆಲವು ಓಲೆಗಳು ವಜ್ರದ ಓಲೆಗಳಾಗಿದ್ದಾವೆ. ಬೇರೆ ತರ ಓಲೆಗಳು ಇರಬಹುದು ಅದರಲ್ಲಿ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಎ. ಇದಾಗಿರೋಕ್ ಸಾಧ್ಯ ಇಲ್ಲ. ಅದಾದ್ಮೇಲೆ ಪ್ರಾಕ್ಟೀಸ್ಗೋಸ್ಕರ ಬೇಕಾದ್ರೆ ಥಿಂಕ್ ಮಾಡಿ. ಇದಾಗಿರೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಆಭರಣ ಅಂದ್ಕೊಂಡ್ರೆ ಇದು ಓಲೆ ವಜ್ರದ ಓಲೆ ಆಗುತ್ತೆ. ಓಲೆ ವಜ್ರದ ಓಲೆಗೆ ಸಂಬಂಧನೇ ಇಲ್ಲದೆ ಇರೋಕ್ ಸಾಧ್ಯ ಇದೆಯಾ? ಒಳಗಡೆ ಇರೋ ಎರಡು ಸರ್ಕಲ್ ನ ನೋಡಿದ್ರೆ ಅದರ ಅರ್ಥ ಏನು? ಓಲೆ ಮತ್ತೆ ವಜ್ರದ ಓಲೆಗೆ ಸಂಬಂಧ ಇಲ್ಲ ಅಂತ. ಸಂಬಂಧ ಇಲ್ಲ ಹೆಂಗೆ? ಎರಡು ಓಲೆಗಳೇ, ಸಂಬಂಧ ಇದೆ ಅಲ್ಲಿ. ಓಕೆ, ಸೊ ಇದು ತಪ್ಪು. ಇಲ್ಲಿಯೂ ಕೂಡ ಅಷ್ಟೇ. ಇಲ್ಲಿ ಒಂದಕ್ಕೆ ಮತ್ತೆ ಇನ್ನೊಂದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ದಂಗೆ. ಈ ಸರ್ಕಲ್ಗೂ ಈ ಸರ್ಕಲ್ ಬೇರೆ ಬೇರೆ ಇದಾವೆ, ನಡುವೆ ಇರೋದನ್ನ ಬಿಟ್ಟಾಕಿ ನೀವು. ಈ ಎರಡು ಸರ್ಕಲ್ಗಳು ಬೇರೆ ಇದಾವೆ ಅಂದ್ರೆ ಅದರ ಅರ್ಥ ಏನು? ಈ ಮೂರರಲ್ಲಿ ಎರಡು ಯಾವ್ದಾದ್ರು ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ. ಹಂಗಲ್ವೇ ಅಲ್ಲ. ಯಾಕೆಂದ್ರೆ ಈ ಮೂರು ಕೂಡ ಒಂದಕ್ಕೊಂದು ಸಂಬಂಧ ಇದಾವೆ. ಇಲ್ಲಿಯೂ ಕೂಡ ಒಂದನ್ನ ಪೂರ್ತಿ ಸಪರೇಟ್ ಮಾಡಿದ್ದಾರೆ ಅವರು. ಅದು ಕೂಡ ಆಗಿರೋಕ್ ಸಾಧ್ಯ ಇಲ್ಲ. ಸೊ ದ ರೈಟ್ ಆನ್ಸರ್ ಇಸ್ ದಿಸ್ ಒನ್. ಓಕೆ ಓಕೆ, ಸೊ ನೀವು ಫಸ್ಟ್ ಏನ್ ಮಾಡಿ, ಆಪ್ಷನ್ ಯಾವುದು ಅಂತ ನೋಡೋದಕ್ಕಿಂತ ಡಯಾಗ್ರಾಮ್ ನ ನೀವೇ ಡ್ರಾ ಮಾಡ್ಬಿಡಿ. ಅದು ಇನ್ನೂ ಈಸಿ ನಿಮ್ಗೆ ಫೈಂಡ್ ಔಟ್ ಮಾಡೋದಕ್ಕೆ. ಓಕೆ, ಅಕ್ಷರಸ್ಥರು, ನಿರುದ್ಯೋಗಿಗಳು, ಶಿಕ್ಷಕರು. ಓಕೆ, ಈಗ ನೋಡಿ, ಅಕ್ಷರಸ್ಥರು, ನಿರುದ್ಯೋಗಿಗಳು ಮತ್ತು ಶಿಕ್ಷಕರು ಅನ್ನೋ ಗುಂಪನ್ನ ತಗೊಂಡ್ರೆ ಲಾಜಿಕಲಿ ನಾವು ಯಾವ ತರ ಅದನ್ನ ಥಿಂಕ್ ಮಾಡಬಹುದು ಅಂದ್ರೆ, ನೋಡಿ, ಕೆಲವು ಅಕ್ಷರಸ್ಥರು ನಿರುದ್ಯೋಗಿಗಳಾಗಿರಬಹುದು. ಓಕೆ, ಮತ್ತೆ ಕೆಲವು ಅಕ್ಷರಸ್ಥರು ಶಿಕ್ಷಕರು ಆಗಿರಬಹುದು. ಕೆಲವು ಅನ್ನೋ ಪದ ಯೂಸ್ ಮಾಡ್ಬೇಕು ನಾವು ಇಲ್ಲಿ. ಯಾಕಂದ್ರೆ ಎಲ್ಲಾ ಎಜುಕೇಟೆಡ್ ಜನರು ಉದ್ಯೋಗಿಗಳಾಗಿರೋಕ್ ಸಾಧ್ಯ ಇಲ್ಲ. ಸೊ ನಿರುದ್ಯೋಗಿಗಳು ಇದ್ದೇ ಇರ್ತಾರೆ. ಎಲ್ಲಾ ಅಕ್ಷರಸ್ಥರು ಕೂಡ ಅಂದ್ರೆ ಎಲ್ಲಾ ಎಜುಕೇಟೆಡ್ ಜನ ಶಿಕ್ಷಕರೇ ಆಗಿರಬೇಕು ಅಂತಿಲ್ಲ, ಬೇರೆ ಉದ್ಯೋಗದಲ್ಲೂ ಇರಬಹುದು ಅವರು. ಈ ಪ್ರಶ್ನೆ ನೋಡುವಾಗ ಎರಡು ಡಿಫ್ರೆಂಟ್ ಆಪ್ಷನ್ಸ್ ನ ನೋಡಿ ನೀವು ಇಲ್ಲಿ. ಅಕ್ಷರಸ್ಥರು ಮತ್ತು ಶಿಕ್ಷಕರು, ಈ ಎರಡು ಇನ್ಫಾರ್ಮೇಶನ್ ನ ನೀವು ಒಂದರ ಒಳಗೆ ಒಂದು ಎಂಬೆಡ್ ಆಗೋ ತರ ಮಾಡ್ಬೋದು. ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಇದನ್ನ ಅಕ್ಷರಸ್ಥರು ಅನ್ನೋ ಸರ್ಕಲ್ ಆಗಿ ಬರ್ಕೋತೀನಿ ಅಂತ ತಿಳ್ಕೊಳ್ಳಿ. ಅಕ್ಷರಸ್ಥರು ಅನ್ನೋದನ್ನ ಬರ್ಕೊಂಡೆ ಅಂತಂದ್ರೆ ಶಿಕ್ಷಕರು ಅನ್ನೋದು ಇದ್ರ ಒಳಗಡೆ ಬರ್ಬೇಕಲ್ವಾ ಸರ್ಕಲ್? ಯಾಕೆಂದ್ರೆ ಎಲ್ಲಾ ಶಿಕ್ಷಕರು ಅಕ್ಷರಸ್ಥರ ಆಗಿರ್ಲೇಬೇಕಲ್ವಾ? ಓಕೆ, ಇದನ್ನ ಸಪರೇಟ್ ಮಾಡಕ್ ಸಾಧ್ಯ ಇದೆಯಾ? ಅಕ್ಷರಸ್ಥರ ಆಗಿರೋರು ಆಗಿಲ್ದೇ ಇರೋರು ಶಿಕ್ಷಕ ಆಗಿರೋಕ್ ಸಾಧ್ಯ ಇದೆಯಾ? ಓಕೆ, ಅಥವಾ ಕೆಲವು ಶಿಕ್ಷಕರು ಅಕ್ಷರಸ್ಥರು ಅಂತ ಹೇಳಕ್ ಆಗತ್ತಾ? ಕೆಲವು ಅನ್ನೋ ಪದ ಬರೋದೇ ಇಲ್ಲ ಅಕ್ಷರಸ್ಥರು ಮತ್ತೆ ಶಿಕ್ಷಕರ ಮಧ್ಯೆ. ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ನಾನು ಅಕ್ಷರಸ್ಥ ಮತ್ತು ಶಿಕ್ಷಕರು ಅನ್ನೋದನ್ನ ಈ ರೀತಿನೇ ರೆಪ್ರೆಸೆಂಟ್ ಮಾಡ್ಬೇಕು. ಸೊ ಈ ಕೊಟ್ಟಿರೋ ಆಪ್ಷನ್ ಅಲ್ಲಿ ಆ ತರ ಯಾವ್ದಿದೆ ಅಂತ ನೋಡಿ. ಇಲ್ಲೊಂದಿದೆ, ಇಲ್ಲೊಂದಿದೆ, ಇದು ಕೂಡ ಇದೆ. ಓಕೆ, ಈ ನಾಲ್ಕನೇದನ್ನ ನಾನು ಸ್ಟ್ರೇಟ್ ಅವೇ ರಿಜೆಕ್ಟೇ ಮಾಡ್ಬೋದು. ನಾಲ್ಕನೇದಂತೂ ಅಲ್ವೇ ಅಲ್ಲ. ಓಕೆ, ಆ ನಂತರ ನೋಡಿ, ನೀವು ಈ ಆಪ್ಷನ್ ಬಿ ನಲ್ಲಿ ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಅದು ಸಪರೇಟ್ ಆಗೇ ಕೊಟ್ಟಿದ್ದಾರೆ. ಅದರ ಅರ್ಥ ಏನ್ ಹೇಳಿ ನೋಡಿ, ಅಕ್ಷರಸ್ಥರು ಶಿಕ್ಷಕರು, ಅದರ ಮಧ್ಯೆ ನಿರುದ್ಯೋಗಿಗಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವ್ರನ್ನ ಶಿಕ್ಷಕರು ಅಂತ ನಾನು ಅನ್ಕೋತಾ ಇದ್ದೀನಿ, ಇವ್ರನ್ನ ನಿರುದ್ಯೋಗಿಗಳು ಅಂತ ಅಂದ್ಕೊಂಡೆ ಅಂತ ತಿಳ್ಕೊಳ್ಳಿ. ಅದರ ಅರ್ಥ ಏನಾಗುತ್ತೆ, ಈ ಶಿಕ್ಷಕರು ಮತ್ತು ನಿರುದ್ಯೋಗಿಗಳಿಗೆ ಸಂಬಂಧ ಇಲ್ಲ ಅಂತ. ಓಕೆ, ಆದ್ರೆ ಅದು ಕರೆಕ್ಟ್ ಇದೆ, ಆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ. ಆದ್ರೆ ಇಲ್ಲಿಗೆ ಬಂದ್ರೆ ಇದು ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ? ಅಕ್ಷರಸ್ಥರು ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಅದರ ಅರ್ಥ ನೋಡಿ, ಎಲ್ಲಾ ನಿರುದ್ಯೋಗಿಗಳು ಅಕ್ಷರಸ್ಥರು ಅಂತ ಅಂದಂಗಾಗುತ್ತೆ. ಎಲ್ಲಾ ನಿರುದ್ಯೋಗಿಗಳು ಅಕ್ಷರಸ್ಥ ಇರ್ಬೇಕು ಅಂತ ಇಲ್ಲ. ಯಾಕಂದ್ರೆ ಓದದೇ ಇರೋರು ಕೂಡ ನಿರುದ್ಯೋಗಿಗಳಾಗಿರ್ಬೇಕಲ್ವಾ? ಸೊ ಆ ತರ ನೋಡಿದ್ರೆ ಈ ಆಪ್ಷನ್ ಕೂಡ ಅಲ್ಲ ಅಂತ ಅಂದಂಗಾಗುತ್ತೆ. ಓಕೆ ಅಲ್ವಾ? ಸೊ ಎರಡು ಆಪ್ಷನ್ ರಿಜೆಕ್ಟ್ ಆಯ್ತು ನಿಮಗೆ. ಇನ್ನು ಮೂರನೇ ಆಪ್ಷನ್ ಬರೋಣ. ಇಲ್ಲಿ ನೋಡಿ, ಈ ಎರಡನ್ನ ನಾನು ಏನಂತ ಹೇಳಿದೆ ನಿಮಗೆ, ಇದು ನಾನು ಅಕ್ಷರಸ್ಥರು ಅಂತ ತಗೋತಾ ಇದ್ದೀನಿ, ಮತ್ತೆ ಇವ್ರನ್ನ ಶಿಕ್ಷಕರು ಅಂತ ತಗೋತಾ ಇದ್ದೀನಿ. ಓಕೆನಾ? ಇನ್ನು ಇವ್ರನ್ನ ನಿರುದ್ಯೋಗಿಗಳು ಅಂತ ಅಂದುಕೊಂಡ್ರೆ ನೋಡಿ, ಈ ನಿರುದ್ಯೋಗಿಗಳು ಅನ್ನೋ ಸರ್ಕಲ್ ಕೇರ್ಫುಲ್ ಆಗಿ ನೋಡಿ ನೀವು. ನಿರುದ್ಯೋಗಿಗಳು ಅನ್ನೋ ಸರ್ಕಲ್ ಶಿಕ್ಷಕರು ಅನ್ನೋ ಸರ್ಕಲ್ನೂ ಕೂಡ ಪಾಸ್ ಆಗ್ತಾ ಇದೆ. ಈ ಪಾರ್ಟ್
ಶಿಕ್ಷಕರು ಅನ್ನೋ ಸರ್ಕಲ್ನು ಕೂಡ ಅದು ಪಾಸ್ ಆಗ್ತಾ ಇದೆ. ಅದರ ಅರ್ಥ ಏನು? ಕೆಲವು ನಿರುದ್ಯೋಗಿಗಳು ಶಿಕ್ಷಕರು ಅಂದಂಗಾಗತ್ತೆ. ಅವ್ರು ಶಿಕ್ಷಕರಿದ್ರೆ ನಿರುದ್ಯೋಗಿಗಳು ಹೆಂಗಾಗಿರ್ತಾರೆ? ಆಗಿರೋಕ್ ಸಾಧ್ಯ ಇಲ್ಲ ಅಲ್ವಾ? ಅಥವಾ ನೀವು ಕೆಲವು ಶಿಕ್ಷಕರು ನಿರುದ್ಯೋಗಿಗಳು ಕೂಡ ಅಂದಂಗಾಗುತ್ತೆ. ಅದು ಕೂಡ ತಪ್ಪು. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ಆಪ್ಷನ್. ಸೊ ದ ರೈಟ್ ಆಪ್ಷನ್ ಇಸ್ ದಿಸ್ ಒನ್. ನೋಡಿ, ಎಕ್ಸಾಕ್ಟ್ಲಿ ನೀವು ರೆಪ್ರೆಸೆಂಟ್ ಮಾಡಿದ್ರೆ ಇದು ಶಿಕ್ಷಕರು ಅನ್ನೋದ ಸಾರಿ, ಇದು ಅಕ್ಷರಸ್ಥರು ಅನ್ನೋದನ್ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಅಂಡ್ ಇದು ಶಿಕ್ಷಕರು ಅನ್ನೋದನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇವರನ್ನ ನಿರುದ್ಯೋಗಿಗಳು ಅನ್ನೋದನ್ನ ರಿಪ್ರೆಸೆಂಟ್ ಮಾಡಿದ್ರೆ ನೋಡಿ, ಅಕ್ಷರಸ್ಥರು ಶಿಕ್ಷಕರು ಅಂದ್ರೆ ಎಲ್ಲಾ ಶಿಕ್ಷಕರು ಅಕ್ಷರಸ್ಥರಾಗಿದ್ದಾರೆ, ಹೌದು. ಆದ್ರೆ ನಿರುದ್ಯೋಗಿಗಳಲ್ಲಿ ಕೆಲವರು ಅಕ್ಷರಸ್ಥರಾಗಿದ್ದಾರೆ. ಈ ಎರಡೂ ಸರ್ಕಲ್ ನ ಮರ್ಜ್ ಮಾಡಿದ್ರೆ ಇದರಿಂದ ಏನ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ, ಕೆಲವು ಅಕ್ಷರಸ್ಥರು ನಿರುದ್ಯೋಗಿಗಳಾಗಿದ್ದಾರೆ, ಕೆಲವು ನಿರುದ್ಯೋಗಿಗಳು ಅಕ್ಷರಸ್ಥರಾಗಿದ್ದಾರೆ. ಆದ್ರೆ ನಿರುದ್ಯೋಗಿಗಳು ಆಗಿರೋರು ಯಾರು ಶಿಕ್ಷಕರಾಗಿಲ್ಲ, ಅಥವಾ ಶಿಕ್ಷಕರಾಗಿರೋರು ಯಾರು ನಿರುದ್ಯೋಗಿಗಳು ಅಲ್ಲ. ದಟ್ ಈಸ್ ಹೌ ಇಟ್ ಈಸ್ ರಿಪ್ರೆಸೆಂಟೆಡ್ ಹಿಯರ್. ಇಲ್ಲಿ ಆ ತರ ರಿಪ್ರೆಸೆಂಟ್ ಆಗ್ತಾ ಇದೆ, ಅದಕ್ಕೆ ಇದನ್ನ ನಾನು ರಿಜೆಕ್ಟ್ ಮಾಡಿದೆ. ಇದು ಕರೆಕ್ಟ್ ಆಪ್ಷನ್. ಅರ್ಥ ಆಯ್ತಾ ನಿಮ್ಗೆ? ಸೊ ದ ಆಪ್ಷನ್ ಎ, ಈ ಕೊಟ್ಟಿರೋ ಗ್ರೂಪ್ ಆಫ್ ಪೀಪಲ್ಗೆ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ ಓಕೆ. ಸೊ ಇದೇ ತರ ಮತ್ತೆ ಬೇರೆ ಬೇರೆ ಆಪ್ಷನ್ಸ್ ನ ಕೊಡ್ತಾ ಹೋಗಿರ್ತಾರೆ ನಿಮ್ಗೆ. ಲಾಜಿಕಲಿ ನೀವು ಅದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡ್ಬೇಕು. ಇಂಗ್ಲಿಷ್ ಶಿಕ್ಷಕರು, ಜನಪ್ರಿಯ ಇಂಗ್ಲಿಷ್ ಶಿಕ್ಷಕರು, ಜನಪ್ರಿಯವಲ್ಲದ ಶಿಕ್ಷಕರು. ಓಕೆ ನೋಡಿ, ಇಂಗ್ಲಿಷ್ ಶಿಕ್ಷಕರು, ಜನಪ್ರಿಯ ಇಂಗ್ಲಿಷ್ ಶಿಕ್ಷಕರು ಅಂತ ಎರಡು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದನ್ನ ಕೊಟ್ಟ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಇಂಗ್ಲಿಷ್ ಶಿಕ್ಷಕರು, ಜನಪ್ರಿಯ ಇಂಗ್ಲಿಷ್ ಶಿಕ್ಷಕರು ಅಂತಂದ್ರೆ ಏನು? ಜನಪ್ರಿಯ ಇಂಗ್ಲಿಷ್ ಶಿಕ್ಷಕರು ಅನ್ನೋ ಗ್ರೂಪ್ ಇದೆ ಅಲ್ಲ, ಅದು ಇಂಗ್ಲಿಷ್ ಶಿಕ್ಷಕರು ಅನ್ನೋ ಗ್ರೂಪಿನ ಒಳಗೆ ಪೂರ್ತಿ ಎಂಬೆಡ್ ಆಗಿರ್ಲೇಬೇಕು. ಓಕೆ, ಅಂದ್ರೆ ಅವ್ರು ಜನಪ್ರಿಯ ಇದಾರೆ ಮತ್ತೆ ಅವ್ರು ಇಂಗ್ಲಿಷ್ ಪಾಠ ಮಾಡ್ತಿದಾರೆ ಅಂದ್ರೆ ಟೋಟಲಿ ಇಂಗ್ಲಿಷ್ ಶಿಕ್ಷಕರೇ ಇರ್ಬೇಕಲ್ವಾ ಅವರು. ಸೊ ನಾನು ಇದನ್ನ ಒಂದ್ ದೊಡ್ಡ ಸರ್ಕಲ್, ಇದನ್ನ ಇಂಗ್ಲಿಷ್ ಶಿಕ್ಷಕರು ಅನ್ನೋ ಸರ್ಕಲ್ ಒಳಗೆ ಇಡ್ತೀನಿ ನಾನು. ಇವರು ಇಂಗ್ಲಿಷ್ ಶಿಕ್ಷಕರು, ಅಂಡ್ ಆ ಇಂಗ್ಲಿಷ್ ಶಿಕ್ಷಕರಲ್ಲಿ ಕೆಲವರು ಏನಿದ್ದಾರೆ ಅಂತಂದ್ರೆ ಜನಪ್ರಿಯ ಇಂಗ್ಲಿಷ್ ಶಿಕ್ಷಕರಿದ್ದಾರೆ. ಕೆಲವರು ಏನಿದ್ದಾರೆ ಜನಪ್ರಿಯ ಇದ್ದಾರೆ, ಬಟ್ ಅದ್ರ ಜೊತೆಗೆ ಇಂಗ್ಲಿಷ್ ಪಾಠನೂ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಜನಪ್ರಿಯ ಇಂಗ್ಲಿಷ್ ಶಿಕ್ಷಕರು. ಸೊ ಇದು ಈ ಸರ್ಕಲ್ ಎಲ್ಲಾ ಅಂತ ಬರುತ್ತೆ ಹೊರಗಿನ ಸರ್ಕಲ್ಗೆ. ಆದ್ರೆ ಅಂದ್ರೆ ಎಲ್ಲಾ ಜನಪ್ರಿಯ ಇಂಗ್ಲಿಷ್ ಶಿಕ್ಷಕರು ಇಂಗ್ಲಿಷ್ ಶಿಕ್ಷಕರೇ ಅಂತ ಅರ್ಥ. ಆದ್ರೆ ಎಲ್ಲಾ ಇಂಗ್ಲಿಷ್ ಶಿಕ್ಷಕರು ಜನಪ್ರಿಯ ಇಲ್ಲ, ಕೆಲವು ಇಂಗ್ಲಿಷ್ ಶಿಕ್ಷಕರು ಮಾತ್ರ ಜನಪ್ರಿಯ ಇದ್ದಾರೆ, ಕೆಲವರು ಜನಪ್ರಿಯ ಇಲ್ಲ, ಅವರು ಫೇಮಸ್ ಇಲ್ಲ ಅಷ್ಟೊಂದು ಅಂತ. ಸೊ ಈ ತರ ಸರ್ಕಲ್ ಬರ್ಲೇಬೇಕು ನಮಗೆ. ಸೊ ಈ ಆಪ್ಷನ್ ಇಲ್ಲ. ಓಕೆ, ಈ ಆಪ್ಷನ್ ಕೂಡ ಅಲ್ಲ. ಯಾಕೆಂದ್ರೆ ಇಲ್ಲಿ ನೋಡಿ, ಇದು ಒಂದನ್ನ ಸಪರೇಟ್ ಮಾಡಿದ್ದಾರೆ, ಇನ್ನೊಂದನ್ನ ಈ ತರ ಮಾಡಿದ್ದಾರೆ. ಸೊ ಇದು ಬರೋಕ್ ಸಾಧ್ಯ ಇದೆ ಅಥವಾ ಇದು ಬರೋಕ್ ಸಾಧ್ಯ ಇದೆ. ಈ ಎರಡರಲ್ಲಿ ಒಂದನ್ನ ಸಪರೇಟ್ ಮಾಡ್ಬೇಕು ನಾವು. ಓಕೆನಾ? ಅಥವಾ ಆಪ್ಷನ್ ನ ಫಿಕ್ಸ್ ಮಾಡ್ಬೇಕು, ಬಿ ಅಂಡ್ ಡಿ. ಓಕೆ, ಸೊ ಇಲ್ಲಿಗೆ ಬರೋಣ. ಇನ್ನು ಉಳಿದಿದ್ದು ಯಾವುದು? ಇನ್ನೊಂದು ಜನಪ್ರಿಯ ಅಲ್ಲದೆ ಇರೋ ಶಿಕ್ಷಕರು. ಜನಪ್ರಿಯ ಅಲ್ಲದೆ ಇರೋ ಶಿಕ್ಷಕರು ಅಂದ್ರೆ ಏನ್ ಹೇಳಿ? ಅವರು ಇಂಗ್ಲಿಷ್ ಶಿಕ್ಷಕರು ಆಗಿರ್ಬಹುದು, ಅಥವಾ ಅವರು ಬೇರೆ ಸಬ್ಜೆಕ್ಟ್ ನ ಪಾಠ ಮಾಡ್ತಾ ಇರೋಂಥವ್ರು ಇರ್ಬೋದು, ಆದ್ರೆ ಅವ್ರು ಜನಪ್ರಿಯ ಇಲ್ಲ. ಸೊ ಈ ಎರಡನ್ನು ನಾನು ಇಂಗ್ಲಿಷು ಮತ್ತೆ ಜನಪ್ರಿಯ ಇಂಗ್ಲಿಷ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಲ್ವಾ. ಇದು ಇಂಗ್ಲಿಷು ಮತ್ತೆ ಇವರು ಫೇಮಸ್ ಇಂಗ್ಲಿಷ್ ಶಿಕ್ಷಕರು ಅಂತ ನಾನು ಹೇಳ್ತಾ ಇದ್ದೀನಿ. ಹಂಗಾದ್ರೆ ಫೇಮಸ್ ಅಂದ್ರೆ ನಾನ್ ಫೇಮಸ್ ಅನ್ನೋರು ಸಪರೇಟ್ ಆಗಿರೋಕ್ ಹೆಂಗ್ ಸಾಧ್ಯ ಇದೆ? ನಾನ್ ಫೇಮಸ್ ಅನ್ನೋರು ಇವ್ರೆಬ್ಬರಿಂದನೂ ಸಪರೇಟ್ ಹೆಂಗ್ ಆಗಿರೋಕ್ ಸಾಧ್ಯ ಇದೆ? ಸಪರೇಟ್ ಮಾಡಿಬಿಟ್ರೆ ಅದರ ಅರ್ಥ ಏನ್ ಹೇಳಿ? ಇಂಗ್ಲಿಷ್ ಪಾಠ ಮಾಡೋರು ಎಲ್ಲರೂ ಫೇಮಸ್ ಅಂದಂಗ ಆಗುತ್ತೆ. ನಾನ್ ಫೇಮಸ್ ಅನ್ನೋರು ಇದಕ್ ಸಂಬಂಧ ಇಲ್ಲ ಅಂತಲ್ಲ, ಇಂಗ್ಲಿಷ್ ಪಾಠ ಮಾಡೋರು ಕೂಡ ಒಂದಿಷ್ಟು ಜನ ನಾನ್ ಫೇಮಸ್ ಇದ್ದಾರೆ. ಸೊ ನಾನು ಒಂದ್ ಸ್ವಲ್ಪ ಇದನ್ನ ಕ್ರಾಸ್ ಮಾಡ್ಕೊಳ್ಳೇಬೇಕು. ಇದ್ರ ಒಳಗಡೆ ಬರಲ್ಲ, ಆದ್ರೆ ಇಲ್ಲಿ ಕ್ರಾಸ್ ಮಾಡ್ಲೇಬೇಕು ನಾನು. ಈಗ ನೋಡಿ ನೀವು, ಇದು ಇಂಗ್ಲಿಷ್ ಶಿಕ್ಷಕರು, ಇವರು ಫೇಮಸ್ ಇಂಗ್ಲಿಷ್ ಶಿಕ್ಷಕರು. ಓಕೆ, ಅಂಡ್ ಇವರು ನಾನ್ ಫೇಮಸ್ ಶಿಕ್ಷಕರು. ಓಕೆ, ನಾನ್ ಫೇಮಸ್ ಟೀಚರ್ಸ್. ಇವರು ಡೈರೆಕ್ಟ್ ಆಗಿ ನಾನ್ ಫೇಮಸ್ ಟೀಚರ್ಸ್. ಆ ಟೀಚರ್ಸ್ ಅಲ್ಲಿ ಕೆಲವು ಜನ ಇಂಗ್ಲಿಷ್ ಪಾಠ ಮಾಡದೇ ಇರೋರು, ಮತ್ತೆ ಕೆಲವು ಜನ ಇಂಗ್ಲಿಷ್ ಪಾಠ ಮಾಡ್ತಾರೆ ಆದ್ರೆ ಅವ್ರು ಫೇಮಸ್ ಇಲ್ಲ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಸೊ ನೆಕ್ಸ್ಟ್, ಮಹಿಳೆ, ತಾಯಿ, ವೈದ್ಯ. ಮಹಿಳೆ, ತಾಯಿ ಮತ್ತು ವೈದ್ಯ. ನೋಡಿ, ಲಾಜಿಕಲಿ ಥಿಂಕ್ ಮಾಡಿದ್ರೆ ಈ ಮೂರು ಯಾವ ತರ ಕನೆಕ್ಟ್ ಆಗುತ್ತೆ ಅಂತ. ಎಲ್ಲಾ ಮಹಿಳೆಯರು ತಾಯಿ ಅಂತ ಹೇಳಕ್ಕಾಗಲ್ಲ, ಆದ್ರೆ ಎಲ್ಲಾ ತಾಯಿ ಮಹಿಳೆ ಆಗಿರ್ಲೇಬೇಕು.
ಓಕೆ, ಸೊ ನಮಗ್ ಒಂದು ಆಪ್ಷನ್ ಏನ್ ಬೇಕು, ಇದು ಬೇಕೇ ಬೇಕು. ನೋಡಿ ಎಷ್ಟು ಈಸಿಲಿ ನಾವು ಫೈಂಡ್ ಔಟ್ ಮಾಡಬಹುದು ಅಂತಂದ್ರೆ, ಇದನ್ನ ನಾನು ಮಹಿಳೆ ಅಂತ ಅಂದ್ಕೊಂಡೆ ಅಂತ ತಿಳ್ಕೊಳ್ಳಿ, ಇದನ್ನ ತಾಯಿ ಅಂತ ರೆಪ್ರೆಸೆಂಟ್ ಮಾಡಬಹುದು ನಾನು. ಕರೆಕ್ಟ್ ಅಲ್ವಾ? ಯಾಕಂದ್ರೆ ತಾಯಿ ಆಗಿದ್ದಾಳೆ ಅಂತಂದ್ರೆ ಅವಳು ಮಹಿಳೆ ಆಗಿರ್ಲೇಬೇಕು. ಸೊ ನಾನು ಒಂದು ಸರ್ಕಲ್ ಒಳಗೆ ಇನ್ನೊಂದು ಸರ್ಕಲ್ ಇರುವಂತ ಆಪ್ಷನ್ ಬೇಕೇ ಬೇಕು ನನಗೆ. ಈ ಮೂರನ್ನು ಕೂಡ ನಾನು ಸಪರೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಇಲ್ಲಿ ನೋಡಿ, ಈ ಮೂರನ್ನು ಸಪರೇಟ್ ಮಾಡಿದಾರೆ ಅವರು. ಅಂದ್ರೆ ಏನ್ ಹೇಳು, ಇದು ಮಹಿಳೆ, ತಾಯಿ, ವೈದ್ಯ. ಅಂದ್ರೆ ಮಹಿಳೆ ಮತ್ತು ತಾಯಿಗೆ ಸಂಬಂಧನೇ ಇಲ್ಲ ಅಂತ ಅಂದಂಗಾಗತ್ತೆ. ಅದ್ ಹೆಂಗ್ ಸಾಧ್ಯ ಇದೆ ಅಲ್ವಾ? ಓಕೆ, ಇಲ್ಲಿಯೂ ಕೂಡ ನೋಡಿ ನೀವು, ಕೆಲವು ಮಹಿಳೆಯರು ತಾಯಿಯರು ಅಂದಂಗ ಆಗತ್ತೆ. ಅದು ಇದನ್ನ ತಾಯಿ ಅಂತ ತಿಳ್ಕೊಂಡೆ ಅಂದ್ರೆ, ಅಥವಾ ಇದನ್ನ ಮಹಿಳೆ ಅಂದೆ ಅಂದ್ರೆ, ಕೆಲವು ಮಹಿಳೆಯರು ತಾಯಿಯರು, ಕೆಲವು ತಾಯಿಯರು ಮಹಿಳೆಯರು ಅಂದಂಗ ಆಗುತ್ತೆ. ಮತ್ತೆ ಉಳಿದವ್ರು ಏನಾಗ್ತಾರೆ ಅವಾಗ? ಸಾಧ್ಯ ಇಲ್ಲ ಅಲ್ವಾ ಇನ್ಫಾರ್ಮೇಶನ್ ಅದು. ಸೊ ಈ ತರ ಕೂಡ ನೀವು ಲಾಜಿಕಲಿ ಫೈಂಡ್ ಔಟ್ ಮಾಡಕ್ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲನೂ ಕೆಲವು 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 ಅಂತ ಹೇಳ್ತಿದ್ದಾರೆ. ಕೆಲವು ಮಹಿಳೆಯರು ತಾಯಿಯರು, ಕೆಲವು ತಾಯಿಯರು ಮಹಿಳೆಯರು, ಕೆಲವು ವೈದ್ಯರು ತಾಯಿಯರು ಮತ್ತು ಮಹಿಳೆಯರು ಅಂತ ಹೇಳ್ತಾರೆ. ಕೆಲವು ಅನ್ನೋದು ಇದರಲ್ಲಿ ಬರೋದೇ ಇಲ್ಲ. ಒಂದು ಫಿಕ್ಸ್ ಇನ್ಫಾರ್ಮೇಶನ್ ನಾವು ಇದರಲ್ಲಿ ಕನೆಕ್ಟ್ ಮಾಡ್ಲೇಬೇಕಾಗತ್ತೆ. ಅದೇನು ಅಂದ್ರೆ ಎಲ್ಲಾ ತಾಯಿಯರು ಮಹಿಳೆಯರು. ಸೊ ದಿಸ್ ಇಸ್ ದ ಆಪ್ಷನ್. ಓಕೆ, ಇನ್ನು ಮೂರನೇದನ್ನು ಕೂಡ ನೀವು ಅದಕ್ಕೆ ಕನೆಕ್ಟ್ ಮಾಡಿ ನೋಡಿ ಬೇಕಾದ್ರೆ, ವೈದ್ಯರು ಅಂತ. ಓಕೆ, ವೈದ್ಯರು ಅಂತ ಕನೆಕ್ಟ್ ಮಾಡಿದ್ರೆ ಇದರ ಅರ್ಥ ಏನಾಗತ್ತೆ ನೋಡಿ, ಕೆಲವು ಮಹಿಳೆಯರು ವೈದ್ಯರು ಮತ್ತು ಕೆಲವು ತಾಯಿಯರು ಕೂಡ ವೈದ್ಯರು. ಆ ಕೆಲವು ಅನ್ನೋದು ಇಲ್ಲಿಗೆ ಬರುತ್ತೆ. ಈ ಪಾರ್ಟ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಕೆಲವು ಮಹಿಳೆಯರಿದ್ದಾರೆ, ಅವರು ವೈದ್ಯರಿದ್ದಾರೆ, ಬಟ್ ಅವರು ತಾಯಿಯರಾಗಿಲ್ಲ. ಆದ್ರೆ ಈ ಪಾರ್ಟ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಇವರು ಮಹಿಳೆಯರು, ತಾಯಿಯರು ಮತ್ತೆ ವೈದ್ಯರು ಹೌದು ಅಂತ. ಓಕೆ, ಸೊ ಮಹಿಳೆ, ತಾಯಿ ಮತ್ತು ವೈದ್ಯ ಅನ್ನೋದನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ರೆ ಇದು. ಅರ್ಥ ಆಯ್ತಾ? ಅರ್ಥ ಆಯ್ತಲ್ವಾ ನಮ್ಗೆ? ಸೊ ಈ ಪಾರ್ಟ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ಹೇಳಿ ಹಂಗಾದ್ರೆ? ಈ ಪಾರ್ಟ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಅವರು ವೈದ್ಯರು ಆದ್ರೆ ಮಹಿಳೆಯರಲ್ಲ, ವೈದ್ಯರು ಆದ್ರೆ ಮಹಿಳೆಯರಲ್ಲ ಅಂತಂದ್ರೆ ಮೇಲ್ ವೈದ್ಯರನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ವೈದ್ಯರು ಅನ್ನೋ ಇನ್ಫಾರ್ಮೇಶನ್ಗೆ ಅವರು ಜೆಂಡರ್ ಕೊಟ್ಟಿಲ್ಲ. ಓಕೆ, ಆದ್ರೆ ನಾವು ಅದನ್ನ ಕನೆಕ್ಟ್ ಮಾಡಬಹುದು. ಈ ಮಹಿಳೆ ಮತ್ತು ತಾಯಿ ಅನ್ನೋಗೆ ಜೆಂಡರ್ ನಮಗೆ ಸ್ಪೆಸಿಫಿಕ್ ಆಗಿ ಜೆಂಡರ್ ಇನ್ಫಾರ್ಮೇಶನ್ ಥ್ರೂನೇ ನಾವು ಆ ವೆನ್ ಡಯಾಗ್ರಾಮ್ ನ ಡ್ರಾ ಮಾಡಬೇಕು. ಅರ್ಥ ಆಯ್ತಾ? ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಲಾಜಿಕಲ್ ಥಿಂಕಿಂಗ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಅದೇ ತರ ಹುಡುಗರು, ವಿದ್ಯಾರ್ಥಿಗಳು, ಓಟಗಾರರು. ನೋಡಿ, ಹುಡುಗರು, ವಿದ್ಯಾರ್ಥಿಗಳು ಮತ್ತು ಓಟಗಾರರು. ನೀವು ಫಸ್ಟ್ ಲುಕ್ ಅಲ್ಲಿ ನೋಡಿದ್ರೆ ಈ ಮೂರು ಇನ್ಫಾರ್ಮೇಶನ್ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತಾನೆ ಆಗತ್ತೆ. ಆದ್ರೆ ನೀವು ಒಂದ್ ಸ್ವಲ್ಪ ಗಮನ ಹರಿಸಿದ್ರೆ, ಹುಡುಗರು, ವಿದ್ಯಾರ್ಥಿಗಳು ಅಂದ್ರೆ ನೋಡಿ, ಕೆಲವು ಹುಡುಗರು ವಿದ್ಯಾರ್ಥಿಗಳಾಗಿರ್ಬೋದು. ವಿದ್ಯಾರ್ಥಿಗಳು ಅಂತ ಹೇಳ್ತಿದ್ದಾರೆ ಅವರು. ಓಕೆನಾ? ಆದ್ರೆ ಮೇಲ್ ಫಿಮೇಲ್ ಅಂತ ಏನೂ ಹೇಳ್ತಾ ಇಲ್ಲ. ವಿದ್ಯಾರ್ಥಿನಿ ಅನ್ನೋ ಅಷ್ಟು ಡೀಪ್ ಯೋಚನೆ ಮಾಡ್ಬೇಡಿ. ಓಕೆ, ಕೆಲವು ವಿದ್ಯಾರ್ಥಿಗಳು ಹುಡುಗರಾಗಿದ್ದಾರೆ ಅಂದ್ಕೊಳ್ಳೋಣ, ಅಥವಾ ಕೆಲವು ಹುಡುಗರು ವಿದ್ಯಾರ್ಥಿಗಳಾಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಓಕೆ, ಅಂಡ್ ಓಟಗಾರರು ಅನ್ನೋ ವಿಷಯಕ್ಕೆ ಬಂದ್ರೆ, ಈ ಓಟಗಾರರಲ್ಲಿ ಕೆಲವರು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಹುಡುಗರು ಕೂಡ ಆಗಿರ್ಬೋದು. ಸೊ ಆಪ್ಷನ್ ಎ ಕರೆಕ್ಟ್ ಅನ್ಸುತ್ತೆ. ಯಾಕೆ ಅಂದ್ರೆ ಇದು ಕರೆಕ್ಟ್ ಆಗಿ ನಾನೇನು ಕೆಲವು ಕೆಲವು ಅನ್ನೋ ವರ್ಡ್ ಯೂಸ್ ಮಾಡಿದ್ನಲ್ವಾ, ಅದನ್ನ ರಿಪ್ರೆಸೆಂಟ್ ಮಾಡುತ್ತೆ ಇದು. ಓಕೆನಾ? ಇಲ್ಲಿ ನೋಡಿ ಬೇಕಾದ್ರೆ ನೀವು, ಕೆಲವು, ಈಗ ವಿದ್ಯಾರ್ಥಿಗಳು ಅಂತ ಇದನ್ನ ಅಂತೀನಿ, ಇದನ್ನ ಹುಡುಗರು ಅಂತ ಅಂತೀನಿ. ಓಕೆ, ಮತ್ತೆ ಇದನ್ನ ಓಟಗಾರರು ಅಂತ ಅಂದ್ಕೋತೀನಿ ನಾನು. ಅದರ ಅರ್ಥ ನೋಡಿ, ಕೆಲವು ವಿದ್ಯಾರ್ಥಿಗಳು ಹುಡುಗರು, ಓಕೆ, ಮತ್ತೆ ಕೆಲವು ಹುಡುಗರು ವಿದ್ಯಾರ್ಥಿಗಳು. ಇನ್ನು ಓಟಗಾರರು ಈ ಸರ್ಕಲ್ ಬಂದ್ರೆ, ಕೆಲವು ಓಟಗಾರರು ವಿದ್ಯಾರ್ಥಿಗಳಾಗಿದ್ದಾರೆ, ಕೆಲವು ಓಟಗಾರರು ಹುಡುಗರು ಆಗಿದ್ದಾರೆ. ಕೆಲವು ಹುಡುಗರು ಓಟಗಾರರು, ಕೆಲವು ವಿದ್ಯಾರ್ಥಿಗಳು ಓಟಗಾರರು. ಪರ್ಫೆಕ್ಟ್ ವೆನ್ ಡಯಾಗ್ರಾಮ್ ಇದು. ಓಕೆ, ಇನ್ನು ನೋಡಿ ಆಪ್ಷನ್ ಬಿ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದನ್ನ ನಾನು ಓಟಗಾರರು ಅಂತ ಅಂದ್ಕೊಂಡೆ ಅಂತ ತಿಳ್ಕೊಳ್ಳಿ, ಆ ಓಟಗಾರರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಸಂಬಂಧನೇ ಇಲ್ಲ ಅಂತ ಹೇಳೋಕ್ ಸಾಧ್ಯನೇ ಇಲ್ಲ. ಓಕೆ, ಓಟಗಾರರು ವಿದ್ಯಾರ್ಥಿಗಳು ಆಗಿರ್ಬಹುದು. ಓಕೆ, ಅಂಡ್ ಇಲ್ಲಿ ಈ ಇನ್ನೊಂದು ಇದು ರಾಂಗ್ ಇನ್ಫಾರ್ಮೇಶನ್ ರೆಪ್ರೆಸೆಂಟ್ ಮಾಡುತ್ತೆ. ಏನು ಅಂದ್ರೆ, ಇದನ್ನ ನಾನು ಏನಾದ್ರೂ ವಿದ್ಯಾರ್ಥಿಗಳು ಅಂತ ಅಂದ್ಕೊಂಡೆ, ಅಥವಾ ಇದನ್ನ ನಾನು ಹುಡುಗರು ಅಂತ ಅಂದ್ಕೊಂಡೆ ಅಂತ ತಿಳ್ಕೊಳ್ಳಿ, ಇದು ವಿದ್ಯಾರ್ಥಿಗಳು ಅನ್ನೋ ಇನ್ಫಾರ್ಮೇಶನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅದರ ಅರ್ಥ ಏನು, ಎಲ್ಲಾ ವಿದ್ಯಾರ್ಥಿಗಳು ಹುಡುಗರೇ ಅಂತ ಅಂದಂಗಾಗುತ್ತೆ. ಅದು ಕೂಡ ತಪ್ಪೆ. ಅರ್ಥ ಆಯ್ತಾ? ಸೊ ಇಲ್ಲಿಯೂ ಕೂಡ ಸೇಮ್ ಇನ್ಫಾರ್ಮೇಶನ್ ಗೋಸ್ಕರನೇ ಈ ಎರಡು ಸರ್ಕಲ್ ಗೋಸ್ಕರ ಇದನ್ನು ರಿಜೆಕ್ಟ್ ಮಾಡಬಹುದು, ಇದನ್ನು ರಿಜೆಕ್ಟ್ ಮಾಡಬಹುದು, ಇದನ್ನು ಕೂಡ ರಿಜೆಕ್ಟ್ ಮಾಡಬಹುದು. ಯಾಕೆಂದ್ರೆ ಈ ಎರಡು ಇನ್ಫಾರ್ಮೇಶನ್ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ತರನು ಲಾಜಿಕಲಿ ಥಿಂಕ್ ಮಾಡಕ್ ಬರಲ್ಲ. ಅಂಡ್ ಮೋರ್ ಓವರ್, ಇದು ಒಂದು ದೊಡ್ಡ ಸರ್ಕಲ್ ಒಳಗೆ ಎರಡು ಸಿಂಪಲ್ ಸರ್ಕಲ್ ಗಳನ್ನ, ಸಣ್ಣ ಸರ್ಕಲ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅದರ ಅರ್ಥ ಏನು, ಇದರಲ್ಲಿ
ಎಲ್ಲಾ ವಿದ್ಯಾರ್ಥಿಗಳು ಹುಡುಗರು ಅಥವಾ ಎಲ್ಲಾ ಓಟಗಾರರು ಹುಡುಗರು ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ನ ಟ್ರೂ ಅಂತ ಅನ್ಕೋಬೇಕಾಗತ್ತೆ ನಾವು. ಅದು ಅಲ್ಲ, ರಾಂಗ್ ಇನ್ಫಾರ್ಮೇಶನ್ ಅದು. ಸೊ ದಿಸ್ ಇಸ್ ಆಲ್ಸೋ ನಾಟ್ ರೈಟ್. ಓಕೆ, ನೆಕ್ಸ್ಟ್. ಓಕೆ, ಸೇಮ್ ಸಿಮಿಲರ್ ಕೈಂಡ್ ಆಫ್ ಪ್ರಶ್ನೆ ಈಗ. ಪುರುಷರು, ಹುಡುಗರು, ಫುಟ್ಬಾಲ್ ಆಟಗಾರರು. ನೋಡಿ, ಪುರುಷರು ಹುಡುಗರು ಅನ್ನೋ ಇನ್ಫಾರ್ಮೇಶನ್ ಇದೆ ಇಲ್ಲಿ. ಓಕೆ, ಅಂದ್ರೆ ಎಲ್ಲಾ ಹುಡುಗರು ಪುರುಷರಾಗಿರ್ತಾರ, ಅದಂತೂ ಕರೆಕ್ಟಾ? ಸೊ ನಮಗೆ ಇನ್ಫಾರ್ಮೇಶನ್ ಒಂದು ಯಾವ ತರದ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ತರ ಇರ್ಲೇಬೇಕು. ಓಕೆ, ಒಂದ್ ಇರ್ಲೇಬೇಕು ನಮಗೆ, ಒಂದು ಸರ್ಕಲ್ ಅದ ಒಳಗೆ ಇನ್ನೊಂದು ಸರ್ಕಲ್ ಇರುವಂತದ್ದು. ಸೊ ಇದನ್ನ ನಾನು ಪುರುಷರು ಅಂತ ರೆಪ್ರೆಸೆಂಟ್ ಮಾಡ್ತೀನಿ ಔಟರ್ ಸರ್ಕಲ್ ನ, ಇನ್ನರ್ ಸರ್ಕಲ್ ನ ಹುಡುಗರು ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆನಾ? ಸೊ ಈಗ ಮೂರನೇ ಇನ್ಫಾರ್ಮೇಶನ್ ಬರೋಣ. ಫುಟ್ಬಾಲ್ ಆಟಗಾರರು ಅಂತ ಹೇಳ್ತಿದ್ದಾರೆ. ಸೊ ಅದರ ಅರ್ಥ ನೋಡಿ, ಈ ನಾಲ್ಕು ಇನ್ಫಾರ್ಮೇಶನ್, ನಾಲ್ಕು ಸರ್ಕಲ್ ಅಲ್ಲೂ ಕೂಡ ಈ ತರದ್ದು ಎಂಬೆಡೆಡ್ ಸರ್ಕಲ್ ಇದೆ. ಒಂದ್ರೊಳಗೆ ಸರ್ಕಲ್, ಇನ್ನೊಂದು ಸರ್ಕಲ್ ಅಂತಾನೆ ಇದೆ ಇದು. ಓಕೆ, ನಾಲ್ಕನ್ನು. ಬಟ್ ಉಳಿದಿದ್ದನ್ನ ರಿಜೆಕ್ಟ್ ಯಾವ ತರ ಮಾಡ್ಬೇಕು ನಾವು? ಬೇಸ್ಡ್ ಆನ್ ದ ಥರ್ಡ್ ಇನ್ಫಾರ್ಮೇಶನ್. ಥರ್ಡ್ ಇನ್ಫಾರ್ಮೇಶನ್ ಏನ್ ಹೇಳುತ್ತೆ? ಫುಟ್ಬಾಲ್ ಆಟಗಾರರು ಅಂತ ಹೇಳುತ್ತೆ. ಸೊ ಪರ್ಟಿಕ್ಯುಲರ್ಲಿ ಹುಡುಗರು ಮತ್ತೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಕೆಲವು ಪುರುಷರು ಫುಟ್ಬಾಲ್ ಆಟಗಾರರು ಇರಬಹುದು, ಮತ್ತೆ ಕೆಲವು ಹುಡುಗರು ಕೂಡ ಫುಟ್ಬಾಲ್ ಆಟಗಾರರು ಅಂತ ಇರಬಹುದು. ಓಕೆ, ಸೊ ಈ ಇನ್ಫಾರ್ಮೇಶನ್ ನಾವು ಇದನ್ನ ರಿಜೆಕ್ಟ್ ಮಾಡಬಹುದು. ಯಾಕೆ ಅಂದ್ರೆ ಅದು ಒಳಗಡೆ ಇರೋ ಸರ್ಕಲ್ ನ ಕ್ರಾಸ್ ಮಾಡ್ತಾನೆ ಇಲ್ಲ. ಅಂದ್ರೆ ಅದರ ಅರ್ಥ ಏನು ನೋಡಿ, ಇದನ್ನ ನಾನು ಫುಟ್ಬಾಲ್ ಆಟಗಾರರು ಅಂತ ಅಂದ್ಕೊಂಡೆ ಅಂತ ತಿಳ್ಕೊಳ್ಳಿ. ಈಗ ನಾವು ಈ ಎರಡು ಸರ್ಕಲ್ ನ ಏನಂತ ರೆಪ್ರೆಸೆಂಟ್ ಮಾಡ್ತಾ ಇದೀವಿ? ಇವರು ಪುರುಷರು, ಓಕೆ, ಮತ್ತೆ ಇವರು ಹುಡುಗರು ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಈ ಹುಡುಗರಿಗೆ ಪುರುಷರನ್ನ ಕನೆಕ್ಟೇ ಮಾಡ್ತಾ ಇಲ್ಲ, ಇವೆರಡು ಬೇರೆ ಬೇರೆ ಸರ್ಕಲ್ಗಳು. ಅಂದ್ರೆ ಅದರ ಅರ್ಥ ಏನು? ಯಾವ ಹುಡುಗರು ಫುಟ್ಬಾಲ್ ಆಟಗಾರರ ಆಗಿರೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಆ ತರ ಆಗಿರೋಕ್ ಸಾಧ್ಯ ಇಲ್ಲ, ಇನ್ಫಾರ್ಮೇಶನ್ ಹೇಳ್ತಾ ಇಲ್ಲ ಇಲ್ಲಿ ಅವರು. ಗೊತ್ತಾಯ್ತಲ್ವಾ? ಹುಡುಗರು ಫುಟ್ಬಾಲ್ ಆಟಗಾರರ ಆಗಿರ್ಬೋದಲ್ವಾ? ಸೊ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಇಲ್ಲಿಯೂ ಕೂಡ ಏನ್ ಹೇಳ್ತಿದ್ದಾರೆ, ಒಂದು ಸರ್ಕಲ್ ಇನ್ನೊಂದು ಸರ್ಕಲ್ ಅದು ಒಳಗಡೆ ಇದೆ, ಬಟ್ ಇಲ್ಲಿ ಫುಲ್ಲಿ ಕನೆಕ್ಟ್ ಮಾಡ್ಕೋತಾ ಇದ್ದಾರೆ. ಅಂದ್ರೆ ಅದರ ಅರ್ಥ ಏನ್ ಹೇಳಿ? ಇದನ್ನ ನಾನು ಫುಟ್ಬಾಲ್ ಆಟಗಾರರು ಅನ್ಕೋಬಹುದಲ್ವಾ, ಅಥವಾ ನೀವು ಇದನ್ನ ಅನ್ಕೋಬಹುದು, ಯಾವ್ದಾದ್ರು ಒಂದನ್ನ ಅನ್ಕೋಬಹುದು. ಇಲ್ಲಿ ಒಂದ್ ಸ್ವಲ್ಪ ಇದು ಕನ್ಫ್ಯೂಸಿಂಗ್ ಫಿಗರ್ ಇದೆ. ಏನಂದ್ರೆ ಈಗ ನಾನು ಇದನ್ನ ಪುರುಷರು ಅಂತ ಅಂದ್ಕೊಂಡೆ ಅಂತ ತಿಳ್ಕೊಳ್ಳಿ, ಮತ್ತೆ ಈ ಒಳಗಡೆ ಇರೋದನ್ನ ಈ ಸ್ಮಾಲ್ ಸರ್ಕಲ್ ನ ಹುಡುಗರು ಅನ್ಕೋತಾ ಇದೀನಲ್ವಾ? ಅದರ ಅರ್ಥ ಇವರು ಫುಟ್ಬಾಲ್ ಆಟಗಾರರು. ಈ ಫುಟ್ಬಾಲ್ ಆಟಗಾರರು ಇದನ್ನೇನೋ ಸ್ವಲ್ಪ ಅಂತ ಅಂದ್ರೆ ಕೆಲವು ಅಂತ ಕವರ್ ಮಾಡ್ತಾ ಇದೆ, ಕೆಲವು ಪುರುಷರು ಅಂತ ಕವರ್ ಮಾಡ್ತಾ ಇದೆ. ಆದ್ರೆ ಹುಡುಗರನ್ನ ಮಾತ್ರ ಫುಲ್ಲಿ ಕವರ್ ಮಾಡ್ಕೋತಾ ಇದೆ ಅದ್ರೊಳಗೆ. ಅಂದ್ರೆ ಅದರ ಅರ್ಥ ಎಲ್ಲಾ ಹುಡುಗರು ಫುಟ್ಬಾಲ್ ಆಟಗಾರರು ಅಂತ. ಅದು ಕೂಡ ಸರಿಯಲ್ಲ. ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ರೈಟ್ ಆನ್ಸರ್. ಇದಂತೂ ರಾಂಗ್ ಆನ್ಸರ್ ಆಗಿರೋಕ್ ಎಕ್ಸಾಕ್ಟ್ಲಿ ಸಾಧ್ಯ ಇದೆ. ಯಾಕೆ ಅಂದ್ರೆ ನೋಡಿ, ಇಲ್ಲಿ ಒಂದ್ರ ಒಳಗಡೆ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಅಂದ್ರೆ ಇದು ನಾನು ಹುಡುಗರು ಅಂದ್ರೆ ಎಲ್ಲಾ ಹುಡುಗರು ಪುರುಷರು, ಎಲ್ಲಾ ಪುರುಷರು ಫುಟ್ಬಾಲ್ ಆಟಗಾರರು ಅಂದಂಗಾಗತ್ತೆ. ಅದು ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಅ ರೈಟ್ ಆನ್ಸರ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇದನ್ನ ಬೇಕಾದ್ರೆ ನೀವೀಗ ನಿಮ್ಮ ಲಾಜಿಕ್ ಗೆ ಅಪ್ಲೈ ಮಾಡಿ. ಇವರು ಪುರುಷರು, ಓಕೆ, ಅಂಡ್ ಇವರು ಹುಡುಗರು, ಓಕೆ, ಮತ್ತೆ ಇವರು ಆಟಗಾರರು ಅಂದ್ರೆ ಫುಟ್ಬಾಲ್ ಆಟಗಾರರು. ಓಕೆ, ನೋಡಿ, ಪುರುಷರು, ಕೆಲವು ಪುರುಷರು ಹುಡುಗರು ಅಥವಾ ಎಲ್ಲಾ ಹುಡುಗರು ಪುರುಷರು, ಮತ್ತೆ ಕೆಲವು ಫುಟ್ಬಾಲ್ ಆಟಗಾರರು ಹುಡುಗರಾಗಿದ್ದಾರೆ, ಕೆಲವು ಫುಟ್ಬಾಲ್ ಆಟಗಾರರು ಪುರುಷರು ಆಗಿದ್ದಾರೆ ಅಂತ. ಅದಕ್ಕೆ ಎರಡೂ ಸರ್ಕಲ್ನು ಪಾರ್ಶಿಯಲಿ ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ಅರ್ಥ ಆಯ್ತಲ್ವಾ ನಿಮಗೆ? ಪಾರ್ಶಿಯಲಿ ಅಂತಂದ್ರೆ ಪಾರ್ಟ್ ಆಫ್ ಅಂತ, ಫುಲ್ಲಿ ಕವರ್ ಮಾಡಲ್ಲ. ಓಕೆನಾ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದೇ ತರದ್ದು ಇನ್ನೊಂದು ಪ್ರಶ್ನೆ. ಮಹಿಳೆ, ತಾಯಿ ಮತ್ತು ಇಂಜಿನಿಯರ್. ಓಕೆ, ಸೊ ಇದನ್ನ ನಾವು ಎಕ್ಸಾಕ್ಟ್ಲಿ ಇದೇ ತರದ ಇನ್ನೊಂದು ಪ್ರಶ್ನೆ ನೋಡಿದ್ವಿ ಅನ್ಸುತ್ತೆ. ಮಹಿಳೆ, ತಾಯಿ ಅನ್ನೋದು ಆಲ್ರೆಡಿ ಇದೆ, ಇಂಜಿನಿಯರ್ ಬದಲು ವೈದ್ಯ ಅಂತ ಇತ್ತು ಅಲ್ಲಿ. ಓಕೆ, ಸೊ ದ ಆಪ್ಷನ್ ವಾಸ್ ಇದೆಲ್ಲವ ಆಪ್ಷನ್ ಇತ್ತು ಅಲ್ಲಿ. ಸೊ ಇದನ್ನ ಕೆಲವು ಮಹಿಳೆಯರು, ಕೆಲವು ತಾಯಿಯರು, ಕೆಲವರು ಇಂಜಿನಿಯರು ಅಂತ ಅನ್ನಕ್ ಬರಲ್ಲ. ಸೊ ದಿಸ್ ಇಸ್ ನಾಟ್ ದ ಆಪ್ಷನ್. ಇಲ್ಲಿ ಒಂದನ್ನ ಸಪರೇಟೇ ಮಾಡಕ್ ಬರಲ್ಲ ಇಲ್ಲಿ. ಓಕೆ, ಸೊ ಇದು ಕೂಡ ಆಪ್ಷನ್ ಅಲ್ಲ. ರೈಟ್ ಆಪ್ಷನ್ ಇದು. ಓಕೆ, ಸೊ ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ. ರೈಟ್ ಆಪ್ಷನ್ ಇದು. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ನಾನು ಇದು ಮಹಿಳೆ ಅಂತ ತಗೋತಾ ಇದ್ದೀನಿ ನಾನು. ಓಕೆ, ಇದು ಮಹಿಳೆ ಮತ್ತೆ ಇದು ತಾಯಿ ಅಂತ. ಎಲ್ಲಾ ತಾಯಿಯರು ಮಹಿಳೆಯರು, ಮತ್ತೆ ಕೆಲವು ಇಂಜಿನಿಯರ್ಗಳು ಮಹಿಳೆಯರಾಗಿದ್ದಾರೆ, ಮತ್ತೆ ಕೆಲವು ಇಂಜಿನಿಯರ್ಗಳು ತಾಯಿಯರು ಕೂಡ ಆಗಿದ್ದಾರೆ. ಇಂಜಿನಿಯರ್ ಅನ್ನೋ ಬದಲು ವೈದ್ಯರು ಅಂತ ಇತ್ತಲ್ಲಿ ಪ್ರೀವಿಯಸ್. ಸೊ ಇದು ರಿಪೀಟ್ ಆದಂಗೆ ಕ್ವಶನ್ ಇದು ಆಲ್ಮೋಸ್ಟ್. ಕೆಲವು ಇಂಜಿನಿಯರ್ಗಳು ತಾಯಿಯರು, ಕೆಲವು ಇಂಜಿನಿಯರ್ಗಳು ಮಹಿಳೆಯರು ಕೂಡ ಇದ್ದಾರೆ. ಅಥವಾ ಅದನ್ನೇ ನೀವು ರಿವರ್ಸ್ ಮಾಡಿದ್ರೆ ಕೆಲವು ಮಹಿಳೆಯರು ಇಂಜಿನಿಯರ್ಸು, ಕೆಲವು ತಾಯಿಯರು ಇಂಜಿನಿಯರ್ಸು ಅಂತ.
ಆದ್ರೆ ಎಲ್ಲಾ ತಾಯಿಯರು ಮಹಿಳೆಯರು. ಸೊ ಸರ್ಕಲ್ ಅದು ಒಳಗಡೆ ಇರುವಂತ ಇನ್ಫಾರ್ಮೇಶನ್ ನಮಗೆ ಬೇಕೇ ಬೇಕು. ಈ ಇದ್ರಲ್ಲೂ ಇದೆ ಅದು, ಬಟ್ ಇದನ್ನ ಯಾಕೆ ರಿಜೆಕ್ಟ್ ಮಾಡಿದೆ ಅನ್ನೋದು ನಾನು ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಹೇಳಿದೀನಿ. ಈ ಎಲ್ಲಾನು ರಿಜೆಕ್ಟ್ ಮಾಡಿ ಇದು ರಿಪೀಟೆಡ್ ಕ್ವಶನ್ ಅನ್ಕೋಬಹುದು. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಮಹಿಳೆ, ತಾಯಿ ಮತ್ತು ಇಂಜಿನಿಯರ್. ಓಕೆ, ಇನ್ನು ನೆಕ್ಸ್ಟ್. ಓಕೆ, ಇದು ನೋಡಿ, ಇದು ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ. 18 ವರ್ಷಕ್ಕಿಂತ ಚಿಕ್ಕವರು, ಮತದಾರರು ಮತ್ತು ಮತ ಚಲಾಯಿಸಿದವರು ಅಂತ ಇದೆ. ಮತದಾರರು ಮತ ಚಲಾಯಿಸಿದವರು, ನಿಮಗೆ ಎಕ್ಸಾಕ್ಟ್ಲಿ ಈ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಇಲ್ಲಿ. ಮತದಾರರು ಆದವರು ಮಾತ್ರ ಮತ ಚಲಾಯಿಸಕ್ ಸಾಧ್ಯ ಇದೆ, ಕರೆಕ್ಟ್ ಅಲ್ವಾ? ಸೊ ಮತದಾರ ಆಗಿದ್ರೆ ಮತ ಚಲಾಯಿಸಿದವರು, ಈ ಒಳಗಡೆ ಚಲಾಯಿಸಿದವರು ಅಂತ ಹೇಳ್ಬೋದು. ಮತ ಚಲಾಯಿಸಿದವರು, ಈ ತರ ಇನ್ಫಾರ್ಮೇಶನ್, ಈ ತರ ಫಿಗರ್ ಇರ್ಲೇಬೇಕು ನಿಮಗೆ. ಓಕೆ, ಮತ ಚಲಾಯಿಸಿದ್ದಾರೆ ಅಂತಂದ್ರೆ ಅವ್ರು ಮತದಾರರಾಗಿರ್ಲೇಬೇಕು. ಎಲ್ಲಾ ಮತ ಚಲಾಯಿಸಿದವರು ಮತದಾರರು. ಸೊ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಇಲ್ಲಿ ಎಲ್ಲಾ ಅನ್ನೋ ಬದಲು ಅವರು ಕೆಲವು ಅಂತ ಕೊಟ್ಟಿದ್ದಾರೆ, ಅದು ಕೂಡ ಸಾಧ್ಯ ಇಲ್ಲ. ಇದು ಮತ್ತೆ ಇದು ಎರಡರಲ್ಲಿ ಆಪ್ಷನ್ ಇರೋಕ್ ಸಾಧ್ಯ ಇದೆ. ಓಕೆ, ಇದನ್ನ ನಾವು ಕರೆಕ್ಟ್ ಆಪ್ಷನ್ ಅಂತ ಅನ್ನಕ್ ಬರೋದೇ ಇಲ್ಲ. ಯಾಕೆ ಅಂದ್ರೆ ನೋಡಿ, ಇದರ ಸುತ್ತಲೂ ನಾನು ಇದನ್ನ ಮತ ಚಲಾಯಿಸಿದವರು, ಎಲ್ಲಾ ಮತ ಚಲಾಯಿಸಿದವರು ಎಲ್ಲಾ ಮತದಾರರು, ಮತ್ತೆ ಎಲ್ಲಾ ಮತದಾರರು 18 ವರ್ಷಕ್ಕಿಂತ ಕಡಿಮೆ ಚಿಕ್ಕವರು ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಕೆನಾಟ್ ಬಿ. ಅವ್ರು ಸಪರೇಟೇ ಆಗಿರ್ಬೇಕು, ಅವ್ರು ಏನಾಗಿರ್ಬೇಕು, ಸಪರೇಟೇ ಇರ್ಬೇಕು. ಸೊ ಇವ್ರನ್ನ 18 ವರ್ಷಕ್ಕಿಂತ ಚಿಕ್ಕವರು ಅಂತ ಅನ್ಬೋದು ನಾನು. ಅಂದ್ರೆ ಇವರು ಮತದಾರರ ಅಲ್ಲ, ಮೈನರ್ಸ್ ಅವರು. ಓಕೆ, ಲೆಸ್ ದೆನ್ 18 ವರ್ಷ, ಅವರು ಸಪರೇಟ್ ಆಗೇ ಇದ್ದಾರೆ. ಓಕೆ, ಅಂಡ್ ಇವರು ಮತದಾರರು. ಔಟರ್ ಸರ್ಕಲ್ ಇದು ಮತದಾರರು, ಇನ್ನರ್ ಸರ್ಕಲ್ ಏನು ಅಂದ್ರೆ ಮತ ಚಲಾಯಿಸಿದವರು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಆಪ್ಷನ್ ಡಿ. ಓಕೆ, ಸೊ ಇನ್ಫಾರ್ಮೇಶನ್ ಏನಿದೆ, ಮತ್ತೆ ಅಲ್ಲಿ ಅವರ ಸೋಷಿಯಲ್ ಸ್ಟೇಟಸ್ ಏನಿದೆ, ಸಮಾಜದಲ್ಲಿ ಆ ಸ್ಟೇಟಸ್ ಏನಿದೆ, ಈ ಎಲ್ಲಾ ಲಾಜಿಕಲ್ ಥಿಂಗ್ಸ್ ನೀವೇ ಪ್ರಾಕ್ಟೀಸ್ ಮಾಡಿ. ಅದನ್ನ ಆ ಕೊಟ್ಟಿರೋ ಗ್ರೂಪ್ ಆಫ್ ಪೀಪಲ್ ನ, ಜನರನ್ನ ಅಥವಾ ವಸ್ತುಗಳಾಗಿರ್ಬೋದು, ಏನೇ ಇರ್ಬೋದು. ಈಗ ನೋಡಿ, ಕಾರು, ಆಟೋಮೊಬೈಲು ಮತ್ತೆ ಬೈಕು ಅಂತ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಸೊ ಸಮಾಜದಲ್ಲಿ ನಮಗೆ ಕಾಣೋ ಅಂತ ಯಾವುದೇ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅಥವಾ ಯಾವುದೇ ಉದ್ಯೋಗ ಆಗಿರ್ಬೋದು, ಈಗ ಇಂಜಿನಿಯರ್, ಡಾಕ್ಟರ್ ಅಂತ ಕೂಡ ಕೊಟ್ಟಿದ್ರು. ಸೊ ಬೇರೆ ಎಲ್ಲಾ ಟೈಪ್ ಆಫ್ ಇನ್ಫಾರ್ಮೇಶನ್ ಅವರು ಬೇರೆ ಬೇರೆ ಕನೆಕ್ಟಿವಿಟಿ ಇರೋ ತರ ಇನ್ಫಾರ್ಮೇಶನ್ ನ ಕೊಟ್ಟಿರ್ತಾರೆ. ಅದನ್ನ ನೀವು ಪಿಕ್ಚರ್ ಅಲ್ಲಿ ಯಾವ ತರ ರಿಪ್ರೆಸೆಂಟ್ ಮಾಡಬಹುದು ಅನ್ನೋದೇ ವೆನ್ ಡಯಾಗ್ರಾಮ್. ಓಕೆ, ಲಾಜಿಕಲ್ ವೆನ್ ಡಯಾಗ್ರಾಮ್. ಯಾಕೆ ಲಾಜಿಕಲ್ ವೆನ್ ಡಯಾಗ್ರಾಮ್ ಅಂತೀವಿ ಇದಕ್ಕೆ? ಯಾಕಂದ್ರೆ ನಿಮಗೆ ಅವರ ಸ್ಟೇಟಸ್ ಮತ್ತೆ ಲಾಜಿಕಲ್ ಥಿಂಕಿಂಗ್ ಗೊತ್ತಿದ್ರೆ ಮಾತ್ರ ಈ ತರದ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಅಂಡ್ ಈ ತರದ ಪ್ರಾಬ್ಲಮ್ಸ್ ಗೆ ಯಾವುದೇ ಶಾರ್ಟ್ ಕಟ್ ಇಲ್ಲ, ಯಾವುದೇ ಮೆಥಡ್ ಇಲ್ಲ. ಇಟ್ ಈಸ್ ಓನ್ಲಿ ಬೇಸ್ಡ್ ಆನ್ ಲಾಜಿಕಲ್ ಥಿಂಕಿಂಗ್ ಆಫ್ ಯೋರ್ಸ್. ಓಕೆ, ಸೊ ನೀವು ಈ ತರದ ಪ್ರಾಬ್ಲಮ್ಸ್ ನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಪ್ರಾಕ್ಟೀಸ್ ಮಾಡಿ, ಆವಾಗ್ಲೇ ನಿಮ್ಗೆ ಲಾಜಿಕಲ್ ಥಿಂಕಿಂಗ್ ಇಂಪ್ರೂವ್ ಆಗಕ್ ಸಾಧ್ಯ ಇದೆ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಲಾಜಿಕಲ್ ವೆನ್ ಡಯಾಗ್ರಾಮ್ಸ್. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ನ ನೋಡೋಣ. ಇದು ಮ್ಯಾಥಮೆಟಿಕಲ್ ವೆನ್ ಡಯಾಗ್ರಾಮ್ಸ್. ಈ ಡಯಾಗ್ರಾಮ್ಸ್ ಅಲ್ಲಿ ನಿಮಗೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಓಕೆ, ಇಲ್ಲಿ ಬರೀ ನಮಗೆ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ಅಲ್ಲಿ ಓನ್ಲಿ ಡಯಾಗ್ರಾಮ್ಸ್ ಕೊಟ್ಟಿದ್ರು, ಮತ್ತೆ ಒಂದು ಇನ್ಡೈರೆಕ್ಟ್ ಇನ್ಫಾರ್ಮೇಶನ್ ಅದ್ರ ರಿಲೇಟೆಡ್ ಕೊಟ್ಟಿದ್ರು, ಅದನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಈಗ ನಮಗೆ ಡಯಾಗ್ರಾಮ್ಸ್ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಒಂದಿಷ್ಟು ಅಂಕಿ ಅಂಶಗಳನ್ನು ಕೊಟ್ಟಿರ್ತಾರೆ. ಮ್ಯಾಥಮೆಟಿಕಲ್ ಅಲ್ವಾ ಅದು, ಸೊ ಒಂದಿಷ್ಟು ಅಂಕಿ ಅಂಶಗಳನ್ನು ಕೂಡ ಕೊಟ್ಟಿರ್ತಾರೆ. ಆ ಅಂಕಿ ಅಂಶಗಳನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಓಕೆ, ಅಲ್ಲಿ ಸಮ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ಸ್, ಒಂದಿಷ್ಟು ಮ್ಯಾಥಮೆಟಿಕಲ್ ವ್ಯಾಲ್ಯೂಸ್ ನ ಕೇಳಿರ್ತಾರೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇನ್ ದ ನೆಕ್ಸ್ಟ್ ಸೆಷನ್ we'll meet again with mathematical Venn diagrams. Very important, don't miss it. Okay, thank you for your